ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇಂಗ್ಲೀಷ್ ಗ್ರಾಮರ್ನ ಕ್ಲಾಸ್ 1 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್. ನೀವು ತುಂಬ ಜನ ಕೇಳ್ಕೊಳ್ತಾ ಇದ್ದೀರಿ, ಸರ್ ಇಂಗ್ಲೀಷ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡಿ, ಸೊ ದಟ್ ನಮಗೆ ಚಾಪ್ಟರ್ ವೈಸ್ ಕ್ಲಾಸ್ ಬೇಕು ಇಂಗ್ಲೀಷ್ಗೆ ಅಂತೇಳಿ ತುಂಬ ಜನ ಕೇಳ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಒಂದು ಚಾನಲಲ್ಲಿ ಇನ್ನು ಮುಂದೆ ಡೈಲಿ ಈ ಇಂಗ್ಲೀಷ್ ಗ್ರಾಮರ್ಗೆ ಅಥವಾ ಇಂಗ್ಲೀಷ್ ಸಿಲೆಬಸ್ ಏನಿದೆ SSC GD ಕಾನ್ಸ್ಟೇಬಲ್ ಅದಕ್ಕೆ ಸಂಬಂಧಪಟ್ಟಂಥ ಅಥವಾ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಯೂಸ್ ಆಗುವಂತಹ ಇಂಗ್ಲೀಷ್ ಗ್ರಾಮರನ್ನು ಡೈಲಿ ಒಂದೊಂದು ವಿಡಿಯೋನ ಈ ಒಂದು ಚಾನಲಲ್ಲಿ ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಗೊತ್ತೇ ಇದೆ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ನು ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುತ್ತೆ, ನವಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಅದರಲ್ಲಿ ಇಂಗ್ಲೀಷ್ ಸೆಕ್ಷನ್ ಇರುತ್ತೆ, ಅದರಲ್ಲಿ 20 ಪ್ರಶ್ನೆಗಳಿರುತ್ತೆ, 40 ಮಾರ್ಕ್ಸ್ಗೆ ಕೇಳ್ತಾರೆ. ಆ ಒಂದು ಸೆಕ್ಷನಲ್ಲಿ ಏನು ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಇಂಗ್ಲೀಷ್ದು, ಅದೆಲ್ಲವನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತಿಂದ ನಾವು ಕ್ಲಾಸನ್ನು ಶುರು ಮಾಡಿಕೊಂಡು ಡೈಲಿ ಒಂದೊಂದು ವಿಡಿಯೋನ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಓಕೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ಫಸ್ಟು ಇವತ್ತು ನಾನು ತೊಗೊಂಡಿರುವಂಥ ಟಾಪಿಕ್ ಬಂದು ಐಡಮ್ಸ್ ಆ್ಯಂಡ್ ಫೇಸಸ್. ಓಕೆನಾ? ಸೊ ಇಂಗ್ಲೀಷಲ್ಲಿ ಇದು ತುಂಬಾ ಇಂಪಾರ್ಟೆಂಟು. ನಮಗೆ SSC GD ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ 2 ಪ್ರಶ್ನೆಗಳು, 1ರಿಂದ 2 ಪ್ರಶ್ನೆಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತಹ ಚಾನ್ಸಸ್ಸು ಹೆಚ್ಚಿದೆ. ಏನಿದು ಐಡಮ್ಸ್ ಆ್ಯಂಡ್ ಫೇಸಸ್ ಅಂದರೆ ಏನು ಸರ್ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಹೇಳೋದಾದರೆ ಭಾಷಾ ವೈಶಿಷ್ಟ್ಯ ಮತ್ತು ನುಡಿಗಟ್ಟು ಅಂತ ಹೇಳ್ಬೋದು ನಾವು. ಓಕೆನಾ? ಈ ನುಡಿಗಟ್ಟುಗಳು ಮತ್ತು ಭಾಷಾ ವೈಶಿಷ್ಟ್ಯ ಅಂತ ಅಂದರೆ ಈ ಐಡಮ್ಸ್ ಆ್ಯಂಡ್ ಫೇಸಸ್ ಅಂದರೆ ಏನಿಲ್ಲ ಸ್ನೇಹಿತರೆ, ಜಸ್ಟು ಅದು ಒಂದು ಸೆಂಟೆನ್ಸ್ಲಿ ಒಂದು ಭಾಗ ಆಗಿರುತ್ತೆ. ಈ ಐಡಮ್ಸ್ ಮತ್ತು ಫೇಸಸ್ ಅನ್ನುವಂಥದ್ದು ಸೆಂಟೆನ್ಸಲ್ಲಿ ಒಂದು ಭಾಗ ಆಗಿರುತ್ತೆ. ಅದಕ್ಕೆ ಒಳ ಅರ್ಥ ಇರುತ್ತೆ. ಆ ಒಂದು ಐಡಮ್ಸ್ಗೆ ಆ ಒಂದು ಸೆಂಟೆನ್ಸಲ್ಲಿ ಅದನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಐಡಮ್ಸನ್ನು ಒಳ ಅರ್ಥ ಇರುತ್ತೆ. ಅದಕ್ಕೊಂದು ಆ ಒಳ ಅರ್ಥವನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಈ ಒಂದು ಸೆಂಟೆನ್ಸಲ್ಲಿ ಕೊಟ್ಟಿರುವಂಥ ಐಡಮ್ಸ್ನ ಮೀನಿಂಗ್ ಏನಾಗಿರುತ್ತೆ ಅಂತೇಳಿ 4 ಆಪ್ಷನನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನು ನನ್ನ ಒಂದು ಕ್ಲಾಸಲ್ಲಿ ಐಡಮ್ಸ್ ಮತ್ತು ಫೇಸಸ್ಸನ್ನು A to Z ತನಕ ತಗೋತಾ ಇದ್ದೀನಿ. ಅಂದರೆ A to Z ಅಂದರೆ ಎಲ್ಲಿ ಯಾವ್ಯಾವೆಲ್ಲ ಐಡಮ್ಸ್ ಬರುತ್ತೆ ಅಪ್ ಟು Z ತನಕ. ಓಕೆ, ಸೊ A to Z ಅಂತ ಹೇಳಿದ್ರೆ ಎಲ್ಲಿ ಈಗ ನೋಡಿ, ಎಲ್ಲಿ ಅಟ್ ಒನ್ಸ್ ಫಿಂಗರ್ ಟಿಪ್ಸ್, ಅಟ್ ದ ಸ್ಪರ್ ಆಫ್ ದ ಮೂಮೆಂಟ್, ಎಲ್ಲ ಎಯಿಂದನೇ ಶುರುವಾಗುವಂತಹ ಐಡಮ್ಸ್ ಇವೆಲ್ಲ. ಓಕೆನಾ? ಎಲ್ಲಿ ಅರೌಂಡ್ ಒಂದು 24ರಿಂದ 25 ಐಡಮ್ಸ್ ಬರ್ತವೆ. ಫಸ್ಟ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆನಂತರ ಬಿಗೆ ಹೋಗೋಣ, C D, ಇದೇ ಥರ ಅಪ್ ಟು Z ತನಕ ಎಷ್ಟು ಐಡಮ್ಸ್ ಇದ್ದಾವೆ ಎಲ್ಲವನ್ನೂ ಕವರ್ ಮಾಡಿಕೊಡ್ತೇನೆ ನನ್ನ ಒಂದು ಚಾನಲಲ್ಲಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಕಂಪ್ಲೀಟ್ SSC GD ಎಕ್ಸಾಮಿನೇಷನ್ಗೆ ಏನು ಬೇಕು, ಇಂಗ್ಲೀಷ್ ಸೆಕ್ಷನ್ಗೆ ಏನು ಬೇಕು ಅದು ಎಲ್ಲವನ್ನು ಈ ಒಂದು ಚಾನಲಲ್ಲಿ ಕವರ್ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ. ಸೊ ಐಡಮ್ಸ್ ಆ್ಯಂಡ್ ಫೇಸಸ್ಸಲ್ಲಿ ಫಸ್ಟ್ ಒನ್ ನಾನು ತಗೊಂಡಿರುವಂಥದ್ದು ಅಟ್ ಒನ್ಸ್ ಫಿಂಗರ್ ಟಿಪ್ಸ್. ಸೊ ಮೀನಿಂಗ್ ಏನು ಅಂತ ಕೇಳ್ತಾರೆ. ಅಂದರೆ ಎಕ್ಸಾಮಲ್ಲಿ ಏನು ಮಾಡಿರ್ತಾರೆ, ಈ ಒನ್ಸ್ ಫಿಂಗರ್ ಟಿಪ್ಸ್ ಅನ್ನುವಂತಹ ಐಡಮ್ಸನ್ನು ಯೂಸ್ ಮಾಡಿ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಅಂಡರ್ಲೈನ್ ಮಾಡಿರ್ತಾರೆ ಆ ಐಡಮ್ಸ್ಗೆ, ಇದರ ಅರ್ಥ ಏನು ಅಂತೇಳಿ 4 ಆಪ್ಷನನ್ನು ಕೊಟ್ಟಿರ್ತಾರೆ. ಒನ್ಸ್ ಫಿಂಗರ್ ಟಿಪ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ನೀವು ಬಹುಶಃ ಮಾತನಾಡಬೇಕಾದ್ರೆ ಕೇಳಿರ್ತೀರ ತುಂಬ ಜನದ ಹತ್ರ, ಅವ್ನು ಬಿಡಪ್ಪ ಅವ್ನಿಗೆ ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಇದೆ ಅವನಿಗೆ ಅಂತ. ಅಂದರೆ ಫಿಂಗರ್ ಟಿಪ್ಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಅವ್ನು ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಓಕೆ, ಕಂಪ್ಲೀಟ್ ನಾಲೆಡ್ಜ್, ಸಂಪೂರ್ಣ ಜ್ಞಾನ ಅನ್ನುವಂಥದ್ದನ್ನು ಈ ಒಂದು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅನ್ನುವಂಥ ಐಡಮ್ಸು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ನಾಲೆಡ್ಜ್, ಸಂಪೂರ್ಣ ಜ್ಞಾನ. ಸ್ನೇಹಿತರೆ, ಇಂಗ್ಲೀಷ್ ಪಾಠವನ್ನು ಮಾಡಬೇಕಾದ್ರೆ, ಗ್ರಾಮರನ್ನು ಮಾಡಬೇಕಾದ್ರೆ ದಯವಿಟ್ಟು ನೋಟ್ಸ್ ಮತ್ತು ಪೆನ್ನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ನಾನು ಏನು ಹೇಳ್ತೀನಿ ಪದಗಳ ಅರ್ಥ ಅದನ್ನು ಅಲ್ಲಲ್ಲೇ ಬರ್ಕೋಬೇಕಾಗುತ್ತೆ ನೀವು. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಇಂಪಾರ್ಟೆಂಟು. ಪ್ರತಿಯೊಂದು ಪದದ ಅರ್ಥವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಂಗೆ ತಿಳ್ಕೊಂಡ್ರೆ ಮಾತ್ರ ಇಂಗ್ಲೀಷ್ನ ಕಲೀಲಿಕ್ಕೆ ಈಸಿ ಆಗುವಂಥದ್ದು. ಓಕೆ, ಸೊ ಹಾಗಾಗಿ ಯಾವುದು ನಾನು ಏನು ಹೇಳ್ತೀನಿ ಪ್ರತಿಯೊಂದು ವರ್ಡು ಸೆಂಟೆನ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೋಟ್ಸ್ ಮಾಡಿ ಇಟ್ಕೊಂಡು ನೀವು ಅದನ್ನು ಆಗಿಂದಾಗೆ ಪ್ರಾಕ್ಟೀಸ್ ಮಾಡಿದ್ರೆ, ಓದಿದ್ರೆ ಮಾತ್ರ ನಿಮಗೆ ಇಂಗ್ಲೀಷು ಈಸಿ ಆಗುವಂಥದ್ದು. ಓಕೆ, ಇಲ್ಲಾಂದರೆ ಖಂಡಿತವಾಗ್ಲೂ ಇಂಗ್ಲೀಷ್ ನಿಮಗೆ ಟಫ್ ಅಂತಲೇ ಅನಿಸುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ, ಗಮನ ಇಟ್ಟು ಕ್ಲಾಸನ್ನು ಕೇಳಿ ನೋಟ್ಸ್ ಮಾಡ್ಕೊಂಡಿದ್ದೆ ಆದರೆ ಈ ಒಂದು ಸೆಕ್ಷನ್ ತುಂಬಾ ಈಸಿ ಆಗುತ್ತೆ ಮತ್ತು ನೀವು ಈ ಸೆಕ್ಷನಲ್ಲಿ ಒಳ್ಳೆಯ ಸ್ಕೋರನ್ನು ಖಂಡಿತವಾಗ್ಲೂ ಮಾಡ್ಬೋದು. ಓಕೆ, ಸೊ ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂತಂದರೆ ಏನಿಲ್ಲ, ಸೊ ಕಂಪ್ಲೀಟ್ ನಾಲೆಡ್ಜ್, ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಈಗ ಫಾರ್ ಎಕ್ಸಾಮಲ್ಲಿ ಈ ಥರ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆಲ್ ದ ಗ್ರಾಮರ್ ರೂಲ್ಸ್ ಆರ್ ಅಟ್ ಹಿಸ್ ಫಿಂಗರ್ ಟಿಪ್ಸ್. ಅಂದರೆ ಗ್ರಾಮರ್ನ ರೂಲ್ಸ್ ಏನಿದೆ ಅವೆಲ್ಲವೂ ಅವನ ಫಿಂಗರ್ ಟಿಪ್ಸಲ್ಲೇ ಇದೆ ಅಂತ ಅರ್ಥ. ಅಂದರೆ ಅವನಿಗೆ ಗ್ರಾಮರ್ನ
ಸಂಪೂರ್ಣ ಜ್ಞಾನ, ವ್ಯಾಕರಣದ ಸಂಪೂರ್ಣ ಜ್ಞಾನವನ್ನು ಅವನು ಹೊಂದಿದ್ದಾನೆ ಅನ್ನುವಂಥ ಅರ್ಥವನ್ನು ಈ ಒಂದು ಸೆಂಟೆನ್ಸು ಕೊಡ್ತಾ ಇದೆ. ಓಕೆ, ಸೊ ಹಂಗಾಗಿ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದಿಷ್ಟೇ. ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅನ್ನುವಂಥ ಐಟಮ್ಸ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಸಂಪೂರ್ಣ ಜ್ಞಾನ ಅನ್ನುವಂಥ ಅರ್ಥವನ್ನು ಸೂಚಿಸುತ್ತೆ. ಎಕ್ಸಾಮಲ್ಲಿ ಇದೇ ಸೆಂಟೆನ್ಸ್ ಕೊಟ್ಟಿರಲ್ಲ, ಅವರು ಬೇರೆ ಯಾವುದೋ ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅನ್ನುವಂಥ ಒಂದು ಐಟಮ್ಸನ್ನು ಯೂಸ್ ಮಾಡಿರ್ತಾರೆ. ನೀವು ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ನಾಲೆಡ್ಜ್ ಅಂತ ಎಲ್ಲಿ ಕಾಣಿಸುತ್ತೆ ನಿಮಗೆ 4 ಆಪ್ಷನು, ಅದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ. ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಸಂಪೂರ್ಣ ಜ್ಞಾನ ಅಥವಾ ಕಂಪ್ಲೀಟ್ ನಾಲೆಡ್ಜ್ ಅನ್ನುವಂತಹ ಅರ್ಥವನ್ನು ಆ ಒಂದು ಐಟಮ್ ಸೂಚಿಸುತ್ತೆ. ಅರ್ಥ ಆಯ್ತಲ್ವಾ? ಎರಡನೇದು ನೋಡಿ, ಅಟ್ ದ ಸ್ಪರ್ ಆಫ್ ದ ಮೊಮೆಂಟ್ ಅಂತ ಹೇಳ್ತಿದ್ದಾರೆ. ಇದು ಸಹ ಒಂದು ಇಂಗ್ಲೀಷ್ನ ಐಟಮ್. ಓಕೆನಾ? ಸೊ ಏನಾಗಂದರೆ ಸ್ಪರ್ ಆಫ್ ದ ಮೂಮೆಂಟ್ ಅಂತ ಹೇಳಿದ್ರೆ ಫಾಸ್ಟ್ ಅಂತ, ಇಮಿಡಿಯೇಟ್ ಅಂತ, ವಿತೌಟ್ ಡಿಲೇ. ನೋಡಿ, ವಿತೌಟ್ ಡಿಲೇ, ತಡ ಮಾಡದೆ. ಸೊ ಫಾಸ್ಟ್, ಕ್ವಿಕ್ ಅನ್ನುವಂಥ ಅರ್ಥವನ್ನು ಸೊ ಈ ಸ್ಪರ್ ಆಫ್ ದ ಮೂಮೆಂಟ್ ಅನ್ನುವಂತಹ ಐಟಮ್ ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯಸ್ ಸೂನ್ ಆ್ಯಸ್ ಇನ್ಫಾರ್ಮೇಷನ್ ರಿಸೀವ್ಡ್ ಅಟ್ ದ ಸ್ಪರ್ ಆಫ್ ದ ಮೂಮೆಂಟ್ ಈ ವೆಂಟ್ ಟು ಹಾಸ್ಪಿಟಲ್ ಅಂತ ಹೇಳಿದ್ರೆ, ಸೊ ಅವನಿಗೆ ಮಾಹಿತಿ ಬರ್ತಿದ್ದಂಗೆ ಇಮಿಡಿಯೇಟ್ ಅವನು ವಿತೌಟ್ ಡಿಲೇ ಹಾಸ್ಪಿಟಲ್ಗೆ ಹೊರಟೋದ ಅಂತ ಅರ್ಥವನ್ನು ಸೂಚಿಸುತ್ತೆ. ಸೊ ಸ್ಪರ್ ಆಫ್ ದ ಮೂಮೆಂಟ್ ಅನ್ನೋ ಐಟಮ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಡಿಲೇ, ವಿತೌಟ್ ಡಿಲೇ ಅನ್ನುವಂಥದ್ದನ್ನು, ಅಂದರೆ ಡಿಲೇ ಇಲ್ಲದೆ ಇರುವಂಥದ್ದನ್ನು ಸೂಚಿಸುತ್ತೆ. ಫಾಸ್ಟ್, ಕ್ವಿಕ್ ಅನ್ನುವಂಥ ಅರ್ಥವನ್ನು ಈ ಅರ್ಥ ಸ್ಪರ್ ಆಫ್ ದ ಮೂಮೆಂಟ್ ಅನ್ನುವಂತಹ ಒಂದು ನುಡಿಗಟ್ಟು ಅರ್ಥವನ್ನು ಸೂಚಿಸುತ್ತೆ. ಆಲ್ ಇನ್ ಆಲ್ ಅಂತಂದರೆ ತುಂಬ ಮುಖ್ಯವಾದದ್ದು ಅಂತ, ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಮುಖ್ಯವಾದದ್ದು. ಈ ಆಲ್ ಇನ್ ಆಲ್ ಅನ್ನೋ ಐಟಮ್ ಏನನ್ನು ಸೂಚಿಸುತ್ತೆ, ಏನು ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಮುಖ್ಯವಾದದ್ದು ಅನ್ನುವಂತಹ ಅರ್ಥವನ್ನು ಈ ಆಲ್ ಇನ್ ಆಲ್ ಅನ್ನುವಂತಹ ಒಂದು ಐಟಮ್ ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಹ್ಯಾಸ್ ಹಿ ವಾಸ್ ದ ಓನ್ಲಿ ಸನ್ ಆಫ್ ಹಿಸ್ ಪೇರೆಂಟ್ಸ್, ಹಿ ವಾಸ್ ಆಲ್ ಇನ್ ಹಿಸ್ ಫ್ಯಾಮಿಲಿ. ಅವರ ಪೋಷಕರಿಗೆ ಅವನೊಬ್ಬನೇ ಮಗನಾದದ್ರಿಂದ ಅವನೇ ಎಲ್ಲವೂ ಆಗಿರ್ತಾನೆ ಆ ಫ್ಯಾಮಿಲಿಗೆ, ಅವನೇ ಎಲ್ಲವೂ ಅನ್ನೋದನ್ನು ಆಲ್ ಇನ್ ಆಲ್, ಮೋಸ್ಟ್ ಇಂಪಾರ್ಟೆಂಟ್, ಅವನವು ತುಂಬ ಮುಖ್ಯ ಆಗಿರ್ತಾನೆ ಅವ್ರ ಪೇರೆಂಟ್ಸ್ಗೆ ಅನ್ನೋದನ್ನು ಆಲ್ ಇನ್ ಆಲ್ ಅನ್ನುವಂಥ ಐಟಮನ್ನು ಯೂಸ್ ಮಾಡಿದ್ದಾರೆ. ಓಕೆ, ಸೊ ಆಲ್ ಇನ್ ಆಲ್ ಅನ್ನುವಂಥ ಅರ್ಥ ಏನಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಬಹಳ ಮುಖ್ಯವಾದದ್ದು. ಓಕೆ, ಇದನ್ನು ಸೂಚಿಸುತ್ತೆ. ಓಕೆನಾ? ಇವಾಗ 3 ಐಟಮ್ಸನ್ನು ನೀವು ಕಲ್ತಿದ್ದೀರಾ. ಫಸ್ಟ್ ಒನ್ನು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂದರೆ ಕಂಪ್ಲೀಟ್ ನಾಲೆಡ್ಜ್ ಅಂತ. ಎರಡನೇದು ಅಟ್ ದ ಸ್ಪರ್ ಆಫ್ ದ ಮೂಮೆಂಟ್ ಅಂತ ಹೇಳಿದ್ರೆ ವಿತೌಟ್ ಡಿಲೇ, ಕ್ವಿಕ್, ಫಾಸ್ಟ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮೂರನೇದು ಆಲ್ ಇನ್ ಆಲ್ ಅಂದರೆ ಬಹಳ ಮುಖ್ಯವಾದದ್ದು, ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂತಹ ಅರ್ಥವನ್ನು ಸೊ ಈ ಆಲ್ ಇನ್ ಆಲ್ ಐಟಮ್ಸ್ ನೀಡುತ್ತೆ. ಓಕೆ, ನಾಲ್ಕನೇದು ನೋಡಿ, ಅಟ್ ಕ್ಲೋಸ್ ಕ್ವಾರ್ಟರ್ಸ್ ಅಂದರೆ ಏನು? ಅಟ್ ಕ್ಲೋಸ್ ಕ್ವಾರ್ಟರ್ಸ್ ಅಂತಂದರೆ ಏನು ಅರ್ಥವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಕ್ಲೋಸ್ ಎಕ್ಸಾಮಿನೇಷನ್, ಪರೀಕ್ಷೆ ಮಾಡುವಂಥದ್ದು. ಓಕೆನಾ? ಸೊ ಕ್ಲೋಸ್ ಎಕ್ಸಾಮಿನೇಷನ್ ಅಂತಂದರೆ ಪರೀಕ್ಷೆ ಮಾಡುವಂಥದ್ದು. ಮೆನಿ ಆಫ್ ಮೈ ಫ್ರೆಂಡ್ಸ್ ಪ್ರೂವ್ಡ್ ಸೆಲ್ಫಿಶ್ ಅಟ್ ಕ್ಲೋಸ್ ಕ್ವಾರ್ಟರ್ಸ್ ಅಂದರೆ ನಾನು ಕ್ಲೋಸ್ ಆಗಿ ಅವ್ರನ್ನ ಎಕ್ಸಾಮಿನ್ ಮಾಡಿದ ತಕ್ಷಣ ನನ್ನ ಫ್ರೆಂಡ್ಸ್ನ ಅವ್ರ ಬಗ್ಗೆ ಗೊತ್ತಾಯಿತು ಅವರೆಲ್ಲ ಸ್ವಾರ್ಥಿಗಳು ಅನ್ನುವಂತಹ ಅರ್ಥವನ್ನು ನೀಡ್ತಾ ಇದೆ. ಸೊ ಕ್ಲೋಸ್ ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ಸೊ ಬಹಳ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನು ಅಥವಾ ಬೇರೆ ಇನ್ನೇನನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡುವಂಥದ್ದನ್ನು ನಾವು ಕ್ಲೋಸ್ ಕ್ವಾರ್ಟರ್ಸ್ ಅನ್ನುವಂಥ ಐಟಮ್ ಏನು ಮೀನಿಂಗನ್ನು ಕೊಡುತ್ತೆ? ಸೊ ಪರೀಕ್ಷಿಸುವಂಥದ್ದು, ಸೊ ಅದರ ಮೀನಿಂಗು ಚೆಕ್ ಮಾಡುವಂಥದ್ದು, ಎಕ್ಸಾಮೈನ್ ಮಾಡುವಂಥದ್ದು, ಸೂಕ್ಷ್ಮವಾಗಿ ಎಕ್ಸಾಮೈನ್ ಮಾಡುವಂಥದ್ದು. ಓಕೆನಾ? ಸೊ ಅದು ಅಟ್ ಕ್ಲೋಸ್ ಕ್ವಾರ್ಟರ್ಸ್ ಐಟಮ್ಸ್ನ ಅರ್ಥ ಆಗಿರುತ್ತೆ. ಓಕೆ, ನೆಕ್ಸ್ಟು ಆ್ಯಪಲ್ ಪೈ ಆರ್ಡರ್, ವೆರಿ ಇಂಪಾರ್ಟೆಂಟ್ ಇದು. ಆ್ಯಪಲ್ ಪೈ ಆರ್ಡರ್, ಆ್ಯಪಲ್ ಪೈ ಆರ್ಡರ್ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆರ್ಡರಲ್ಲಿ ಇಟ್ಟಿರುವಂಥದ್ದು, ಆ ಒಂದು ಅರ್ಥವನ್ನು ಅದು ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಆನ್ ದ ಈವ್ ಆಫ್ ಇನ್ಸ್ಪೆಕ್ಷನ್ ಎವ್ರಿಥಿಂಗ್ ವಾಸ್ ಕೆಪ್ಟ್ ಇನ್ ಆ್ಯಪಲ್ ಪೈ ಆರ್ಡರ್ ಅಂದರೆ ಯಾರೋ ಲೈಕ್ ಇದು ಒಂದು ಆಫೀಸ್ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ಸ್ಪೆಕ್ಷನ್ ಇರೋ ಕಾರಣ ಎಲ್ಲವನ್ನು ಸೊ ಆರ್ಡರಲ್ಲಿ, ಪರ್ಫೆಕ್ಟ್ ಆರ್ಡರಲ್ಲಿ ಇಟ್ಟಿದ್ರು ಅನ್ನುವಂಥ ಅರ್ಥವನ್ನು ಈ ಒಂದು ವಾಕ್ಯ ಕೊಡ್ತಾ ಇದೆ. ಅಂದರೆ ಇನ್ಸ್ಪೆಕ್ಷನ್ ಇದ್ದಿದ್ದ ಕಾರಣ ಅವರು ಎಲ್ಲವನ್ನು ಪರ್ಫೆಕ್ಟಾಗಿ ಇಟ್ಟಿದ್ರು ಅನ್ನುವಂಥ ಸೊ ಅರ್ಥವನ್ನು ಈ ಒಂದು ವಾಕ್ಯ ಕೊಡ್ತಾ ಇದೆ. ಸೊ ಹಂಗಾಗಿ ಆ್ಯಪಲ್ ಪೈ ಆರ್ಡರ್ ಅನ್ನುವಂತಹ ಐಟಮ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆರ್ಡರ್, ಒಂದು ಪರ್ಫೆಕ್ಟ್ ಆರ್ಡರಲ್ಲಿ ಇರುವಂಥದ್ದು. ಓಕೆನಾ? ಕರೆಕ್ಟಾಗಿ ಆರ್ಡರಲ್ಲಿ ಇರುವಂತಹ ಅರ್ಥವನ್ನು ಅದು ಸೂಚಿಸುತ್ತೆ. ಸೊ ಒಟ್ಟು ಈಗ ನೀವು ಎಯಲ್ಲಿ 5 ಐಟಮ್ಸನ್ನು ಕಲ್ತ್ಕೊಂಡಿದ್ದೀರಾ. ಮೊದಲನೇದು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂದರೆ ಕಂಪ್ಲೀಟ್ ನಾಲೆಡ್ಜನ್ನು ಅರ್ಥವನ್ನು ಕೊಡುತ್ತೆ. ಎರಡನೇದು ಅಟ್ ದ ಸ್ಪರ್ ಆಫ್ ದ ಮೂಮೆಂಟ್ ಅಂತಂದರೆ ವಿತೌಟ್ ಡಿಲೇ, ತಡ ಮಾಡದೆ, ಕ್ವಿಕ್, ಫಾಸ್ಟ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮೂರನೇದು ಆಲ್ ಇನ್ ಆಲ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ನಾಲ್ಕನೇದು ಅಟ್ ಕ್ಲೋಸ್ ಕ್ವಾರ್ಟರ್ಸ್ ಅಂತಂದರೆ ಕ್ಲೋಸ್ ಎಕ್ಸಾಮಿನೇಷನ್, ಕ್ಲೋಸ್ ಆಗಿ ಪರೀಕ್ಷೆ ಮಾಡುವಂಥದ್ದು, ಸೂಕ್ಷ್ಮವಾಗಿ ಪರೀಕ್ಷೆ ಮಾಡುವಂಥದ್ದು, ಚೆಕ್ ಮಾಡುವಂಥದ್ದು. ಓಕೆನಾ? ಸೊ ಆ ಒಂದು ಅರ್ಥವನ್ನು ಕೊಡುತ್ತೆ. ಐದನೇದು ಆ್ಯಪಲ್ ಪೈ ಆರ್ಡರ್ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆರ್ಡರಲ್ಲಿ ಇಡುವಂಥದ್ದು,
ಓಕೆನಾ. ಆ ಒಂದು ಅರ್ಥವನ್ನು ಆ್ಯಪಲ್ ಪೈ ಆರ್ಡರ್ ಅನ್ನುವಂಥದ್ದು ನೀಡುತ್ತೆ. ಇದು ಐಟಮ್ಸ್ ಮತ್ತು ಫೇಸಸ್ಗೆ ಸಂಬಂಧಪಟ್ಟಂತಹ ಇವತ್ತಿನ ವಿಡಿಯೋದ ಒಂದು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ಪ್ರತಿ ಎ ಟು ಝೆಡ್ ತನಕನೂ ನಾನು ಮಾಡ್ತೀನಿ. ಎಲ್ಲಿ ಯಾವ್ದ್ಯಾವ್ದಿದೆ ಐಟಮ್ಸು ಅದನ್ನು ಫಸ್ಟು ಮುಗಿಸ್ತೀನಿ, ಅನಂತರ ಬಿಗೆ ಹೋಗ್ತೀನಿ, ಅನಂತರ ಸಿಗೆ ಹೋಗ್ತೀನಿ. ಇದೇ ಥರ ಅಂಟಿಲ್ ಝೆಡ್ ತನಕ ಎಷ್ಟು ಐಟಮ್ಸ್ ಇದ್ದಾವೆ ಎಲ್ಲವನ್ನು ಡೇ ಟು ಡೇ ಕ್ಲಾಸಸ್ಸಲ್ಲಿ ನಾವು ಮುಗಿಸ್ಕೊಳ್ತಾ ಹೋಗ್ತೀನಿ. ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಆಗಿಂದಾಗೆ ತೆಗೆದು ನೋಡ್ತಾ ಇರಿ. ಹಂಗಿದ್ರೆ ಮಾತ್ರ ನಿಮಗೆ ಈಸಿಯಾಗಿ ಅರ್ಥ ಆಗುವಂಥದ್ದು. ನಾನು ಕ್ವಶನ್ ಪೇಪರ್ನ ಬಿಡಿಸ್ಬೇಕಾದ್ರೆ ಈ ಒಂದು ಐಟಮ್ಸ್ ಎಲ್ಲಾದರೂ ಯೂಸ್ ಮಾಡಿದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು, ಟಿಕ್ ಮಾಡ್ಬೋದು. ಓಕೆನಾ. 4 ಆಪ್ಷನ್ನಲ್ಲಿ ಏನು ಅರ್ಥವನ್ನು ಕೊಡ್ತಾ ಇದೆ ಐಟಮ್ಸ್ ಅನ್ನುವಂತಹ ಅರ್ಥವನ್ನು. ಓಕೆ. ನೆಕ್ಸ್ಟು ಈಗ ಗ್ರಾಮಟಿಕಲ್ ಎರರ್ ಪಾರ್ಟ್ ಇನ್ ಎ ಸೆಂಟೆನ್ಸ್ ಅಂದರೆ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಅದನ್ನು 4 ಭಾಗವಾಗಿ ಡಿವೈಡ್ ಮಾಡಿರ್ತಾರೆ. ಅದರಲ್ಲಿ ಇರುವಂತಹ ಗ್ರಾಮಟಿಕಲ್ ಎರರನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪಾರ್ಟನ್ನು 7 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ ಈ 7 ಪ್ರಶ್ನೆಗಳಲ್ಲಿ ಏನು ಕ್ವಶನ್ಸ್ ಇದೆ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಕ್ವಶನ್ ನಂಬರ್ 1 ನೋಡಿ ನೀವು. ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಅನದರ್ ಬ್ಯಾಫ್ಲಿಂಗ್ ಚೇಂಜ್ that I notice in him nowadays is that he avoids to speak to me ಅಂತ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಜಸ್ಟ್ ನೀಟಾಗಿ ಓದಬೇಕದನ್ನು. ಸೊ ಅನದರ್ ಬ್ಯಾಫ್ಲಿಂಗ್ ಚೇಂಜ್ ಸ್ನೇಹಿತರೆ. ಬ್ಯಾಫ್ಲಿಂಗ್ ಅಂದರೆ ಮೀನಿಂಗ್ ಗೊತ್ತಾ ನಿಮಗೆ? ದಿಗ್ಭ್ರಮೆ ಅಂತ. ಓಕೆ. ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಸಿನೋನಿಮ್ಸ್ ಅನೋನಿಮ್ಸ್ ಯೂಸ್ ಆಗುತ್ತೆ ನಿಮಗೆ. ಓಕೆ. ಸಿನಾನಿಮ್ಸ್ ಅನಾನಿಮ್ಸ್ಗೆ ಪ್ರತಿಯೊಂದು ವರ್ಡೂ ತುಂಬ ಇಂಪಾರ್ಟೆಂಟು. ಬ್ಯಾಫ್ಲಿಂಗ್ ಅಂತ ಹೇಳಿದ್ರೆ ದಿಗ್ಭ್ರಮೆ ಅಂತ. ಓಕೆನಾ. ಸೊ ಅದರ ಪದದ ಅರ್ಥವನ್ನು ನೀವು ತಿಳ್ಕೊಂಡಿರಬೇಕು. ಓಕೆ. ದಿಗ್ಭ್ರಮೆಗೊಳ್ಳುವಂಥದ್ದು ಅಂತ ಹೇಳ್ತೀವಲ್ಲ, ಸೊ ಆ ಥರ. ಸೊ ಬ್ಯಾಫ್ಲಿಂಗ್ ಅನ್ನುವಂಥ ಅರ್ಥ ಏನಂತ ಹೇಳಿದ್ರೆ ದಿಗ್ಭ್ರಮೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಅನದರ್ ಬ್ಯಾಫ್ಲಿಂಗ್ ಚೇಂಜ್ ದಟ್ ಐ ನೋಟಿಸ್ ಇನ್ ಹಿಮ್ ನವೇ ಡೇಸ್ ಈಸ್ ದಟ್ ಈ ಅವಾಯ್ಡ್ಸ್ ಟು ಸ್ಪೀಕ್ ಟು ಮೀ ಅಂತ ಕೊಡ್ತಿದ್ದಾರೆ. ಮತ್ತು 4ನೇದು ನೋ ಎರರ್. ಏನು ಸೊ ಆಪ್ಷನ್ ಲೈಕ್ ಆ ಒಂದು ಸೆಂಟೆನ್ಸ್ನ ಪಾರ್ಟ್ ಎ ಅಲ್ಲಿ ಏನಾದರೂ ಎರರ್ ಇದ್ದರೆ ಅದನ್ನು ಟಿಕ್ ಮಾಡಬೇಕು ನಾವು. ಪಾರ್ಟ್ ಬಿ ಯಲ್ಲಿ ಎರರ್ ಇದ್ದರೆ ಪಾರ್ಟ್ ಬಿ ಯಲ್ಲಿ ಎರರ್ ಇದೆ ಅಂತ ಟಿಕ್ ಮಾಡಬೇಕು. ಸಿ ಯಲ್ಲಿ ಇದ್ದರೆ ಪಾರ್ಟ್ ಸಿ ಯಲ್ಲಿ ಟಿಕ್ ಮಾಡಬೇಕು. ಏನು ಎರರ್ ಇಲ್ಲ ಅಂತ ಹೇಳಿದ್ರೆ ನೋ ಎರರ್, ಡಿ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಪ್ಷನಲ್ಲಿ. ಓಕೆ. ಸೊ ಇಲ್ಲಿ ಏನಾದರೂ ಎರರ್ ಇದೆಯಾ? ಸೊ ಜಸ್ಟ್ ಚೆಕ್ ಮಾಡಬೇಕೀಗ ನಾವು. ಸೊ ಏನು ಎರರ್ ಇದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಲ್ಲಿ ನೋಡಿ ಅನದರ್ ಬ್ಯಾಫ್ಲಿಂಗ್ ಚೇಂಜ್, ಅಲ್ಲೇನೂ ಎರರ್ ಇಲ್ಲ ಸ್ನೇಹಿತರೆ. ಸೊ ದಿಗ್ಭ್ರಮೆಗೊಳಿಸುವಂತಹ ಬದಲಾವಣೆ ಎನ್ನುವಂಥ ಅರ್ಥವನ್ನು ಕೊಡ್ತಾ ಇದೆ. ಸೊ ಮತ್ತೊಂದು ದಿಗ್ಭ್ರಮೆಗೊಳಿಸುವಂತಹ ಬದಲಾವಣೆ ಅನ್ನುವಂಥ ಅರ್ಥವನ್ನು ಅನದರ್ ಬ್ಯಾಫ್ಲಿಂಗ್ ಚೇಂಜ್ ಕೊಡ್ತಾ ಇದೆ. ದಟ್ ಐ ನೋಟಿಸ್ ಇನ್ ಹಿಮ್ ನವೇ ಡೇಸ್, ಇತ್ತೀಚೆಗೆ ನಾನು ಗಮನಿಸಿರುವ ಪ್ರಕಾರ ಅಂತ ಕೊಡ್ತಾ ಇದೆ. ಸೊ ಇದು ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಅಷ್ಟೇ. ದಟ್ ಐ ನೋಟಿಸ್ ಇನ್ ಹಿಮ್ ನವೇ ಡೇಸ್, ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ಹಾಗೆ ಅನ್ನುವಂಥ ಅರ್ಥವನ್ನು ಅದು ಕೊಡ್ತಾ ಇದೆ. ಈಸ್ ದಟ್ ಈ ಅವಾಯ್ಡ್ಸ್ ಟು ಸ್ಪೀಕ್, ಇಲ್ಲಿ ತನಕನೂ ಕರೆಕ್ಟ್ ಇದೆ. ಈಸ್ ದಟ್ ಈ ಅವಾಯ್ಡ್ಸ್ ಕರೆಕ್ಟ್ ಇದೆ. ಟು ಸ್ಪೀಕ್ ಟು ಮೀ ಅಂತಿದೆ ನೋಡಿ. ಟು ಸ್ಪೀಕ್ ಟು ಮೀ ಅಲ್ಲಿ ಪ್ರಾಬ್ಲಮ್ ಇದೆ. ಅಲ್ಲಿ ಆ್ಯಕ್ಚುಲಿ ಟು ಸ್ಪೀಕ್ ಟು ಮೀ ಬರಬಾರ್ದು. ಈಸ್ ದಟ್ ಈ ಅವಾಯ್ಡ್ಸ್ ಸ್ಪೀಕಿಂಗ್ ಟು ಮೀ ಆಗಬೇಕದು. ಓಕೆ. ಸ್ಪೀಕಿಂಗ್ ಟು ಮೀ ಆದರೆ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ ಅದು. ಓಕೆ. ಸೊ ಹಾಗಾಗಿ ಆಪ್ಷನ್ ಸಿ ಅಲ್ಲಿ ಎರರ್ ಇರುವಂಥದ್ದು, ಎರರ್ ಇರೋ ಕಾರಣ, ಗ್ರಾಮಟಿಕಲ್ ಎರರ್ ಇರೋ ಕಾರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ಓಕೆ. ನೆಕ್ಸ್ಟು 2ನೇ ಪ್ರಶ್ನೆಗೆ ಹೋಗೋಣ. ಐ ಆಸ್ಕ್ಡ್ ಹಿಮ್ ಹೌ ಕುಡ್ ಈ ಗೋ ಔಟ್ ಇಫ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲಿ ಐ ಆಸ್ಕ್ಡ್ ಹಿಮ್ ಹೌ ಕುಡ್ ಈ ಗೋ ಔಟ್ ಇಫ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೌ ಕುಡ್ ಈ ಗೋ ಔಟ್ ಬದಲು ಐ ಆಸ್ಕ್ಡ್ ಹಿಮ್, ಸೊ he could go out, he could go if it started. How could he go if it started? So okay, if it started raining no error ಅಂತಿದೆ. ಸೊ ಸ್ನೇಹಿತರೆ ಇಲ್ಲಿ ನೋಡಿ, ಐ ಆಸ್ಕ್ಡ್ ಹಿಮ್ ಹೌ ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಹೌ he could go, ಹೌ he could go ಆಗಬೇಕದು. ಹೌ he could go out if it started raining. ಸೊ ಫಸ್ಟು ಹೀ ಬಂದು ಅನಂತರ ಕುಡ್ ಬರಬೇಕಾಗುತ್ತೆ. ಅಲ್ಲಿ ಹೌ ಹಿ ಕುಡ್ ಗೋ ಔಟ್ ಇಫ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹೌ ಹಿ ಕುಡ್ ಗೋ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ಓಕೆ. ಹೌ ಹಿ ಕುಡ್ ಗೋ ಔಟ್. ಸೊ ಇಫ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂತ ಆಗಬೇಕಿತ್ತು, ಅದು ಆ್ಯಕ್ಚುಲಿ ಹೌ ಕುಡ್ ಈ ಗೋ ಅಂತ ಹಾಕ್ಬಿಟ್ಟಿದ್ದಾರೆ ಅವರು. ಸೊ ಹಂಗಾಗಿ ಪಾರ್ಟ್ ಬಿ ಯಲ್ಲಿ ಎರರ್ ಇರುವಂಥದ್ದು. ಓಕೆ. ಪಾರ್ಟ್ ಬಿ ಯಲ್ಲಿ ಎರರ್ ಇರುವಂಥದ್ದು. ಓಕೆನಾ. ನೆಕ್ಸ್ಟು 3ನೇದು ನೋಡ್ತಾ ಹೋಗೋಣ. One of the state in which Satyagraha was offered was Rajkot, where he had spent his youth ಅಂತ ಹೇಳ್ತಾ ಇದ್ದಾರೆ. One of the state in which Satyagraha was offered was Rajkot, where he had spent his youth
ಅಂತ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಸ್ಟೇಟ್, ನೋಡಿ ಇದು ಒನ್ ಆಫ್ ದ ಸ್ಟೇಟ್ಸ್ ಆಗಬೇಕು. ಹಲವು ರಾಜ್ಯಗಳಿದ್ದಾವೆ ನಮ್ಮ ದೇಶದಲ್ಲಿ, ಅದರಲ್ಲಿ ಒಂದು ರಾಜ್ಯಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಒನ್ ಆಫ್ ದ ಸ್ಟೇಟ್ಸ್ ಆಗಬೇಕದು. ಸೊ ಹಂಗಾಗಿ ಮೂರನೇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದರಲ್ಲಿ ಗ್ರಾಮಟಿಕಲ್ ಎರರ್, ಆಪ್ಷನ್ ಎ ಗ್ರಾಮಟಿಕಲ್ ಎರರನ್ನು ಹೊಂದಿದೆ. ನಾಲ್ಕನೇದು ನೋಡ್ತಾ ಹೋಗೋಣ. ಸೊ ನಾಲ್ಕನೇದು ಏನು ಅಂತ ಹೇಳಿದ್ರೆ, ಹಾರ್ಡ್ಲಿ ದ ಇನ್ಸ್ಪೆಕ್ಟರ್ ಹ್ಯಾಡ್ ಅರೈವ್ಡ್ ದೇರ್ ಟು ಇನ್ವೆಸ್ಟಿಗೇಟ್ ದ ಕ್ರೈಮ್ ವೆನ್ ದ ಹೌಸ್ ವಾಸ್ ಸೆಟ್ ಅಬ್ಲೇಸ್. ಓಕೆ, ಅಂದರೆ ಮನೆಗೆ ಅಬ್ಲೇಸ್ ಅಂತ ಹೇಳಿದ್ರೆ ಫೈರ್ ಆಗಿದೆ ಅಂತ ಅರ್ಥ, ಬೆಂಕಿ ಬಿದ್ದಿತ್ತು ಅಂತ ಅರ್ಥ. ವೆನ್ ದ ಹೌಸ್ ವಾಸ್, ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ, ಸೊ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅಲ್ಲಿ ಹಾರ್ಡ್ಲಿ ದ ಇನ್ಸ್ಪೆಕ್ಟರ್ ಹ್ಯಾಡ್ ಅರೈವ್ಡ್ ದೇರ್ ಅಂತಿದೆ. ಸೊ ಆ್ಯಕ್ಚುಲಿ ಇಲ್ಲಿ ಹಾರ್ಡ್ಲಿ ಹ್ಯಾಡ್ ದ ಇನ್ಸ್ಪೆಕ್ಟರ್ ಅರೈವ್ಡ್ ಆಗಬೇಕಿದು. ಆ್ಯಕ್ಚುಲಿ ಹಾರ್ಡ್ಲಿ ಹ್ಯಾಡ್ ದ ಇನ್ಸ್ಪೆಕ್ಟರ್ ಅರೈವ್ಡ್ ಆಗಬೇಕು. ಸೊ ದ ಇನ್ಸ್ಪೆಕ್ಟರ್ ಅರೈವ್ಡ್ ದೇರ್ ಟು ಇನ್ವೆಸ್ಟಿಗೇಟ್ ದ ಕ್ರೈಮ್ ವೆನ್ ದ ಹೌಸ್ ವಾಸ್ ಸೆಟ್ ಅಬ್ಲೇಸ್ ಅಂತ ಇದೆ. ಹಾರ್ಡ್ಲಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸೊ ಅವ್ರು ಬರ್ತಿರೋದೇ ರೇರ್ ಅಂತ, ಸೊ ಬರ್ತಿರೋದೇ ರೇರ್ ಅನ್ನುವಂಥ ಅರ್ಥವನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಏನಿದೆ, ಹಾರ್ಡ್ಲಿ ದ ಇನ್ಸ್ಪೆಕ್ಟರ್ ಹಾರ್ಡ್ಲಿ ಹ್ಯಾಡ್ ದ ಇನ್ಸ್ಪೆಕ್ಟರ್ ಅರೈವ್ಡ್ ದೇರ್ ಟು ಇನ್ವೆಸ್ಟಿಗೇಟ್ ದ ಕ್ರೈಮ್ ವೆನ್ ದ ಹೌಸ್ ವಾಸ್ ಸೆಟ್ ಅಬ್ಲೇಸ್ ಅನ್ನುವಂಥ ಅರ್ಥವನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಹ್ಯಾಡ್ ದ ಇನ್ಸ್ಪೆಕ್ಟರ್ ಆಗಬೇಕು. ದ ಇನ್ಸ್ಪೆಕ್ಟರ್ ಹ್ಯಾಡ್ ಬದಲು ಹ್ಯಾಡ್ ದ ಇನ್ಸ್ಪೆಕ್ಟರ್ ಅಂತ ಇದ್ದಿದ್ರೆ ಕರೆಕ್ಟ್. ಇಲ್ಲಿ ಹೆಂಗೆ ಹೌ ಕುಡ್ ಈ ಗೋ ಬದಲು ಹೌ ಈ ಕುಡ್ ಗೋ ಅನ್ನುವಂಥದ್ದು ಕರೆಕ್ಟ್ ಪರ್ಫೆಕ್ಟ್ ಆಗ್ತಿತ್ತು. ಅದೇ ಥರ ಇಲ್ಲೂ ಹಾರ್ಡ್ಲಿ ಹ್ಯಾಡ್ ದ ಇನ್ಸ್ಪೆಕ್ಟರ್ ಕರೆಕ್ಟ್ ಆಗ್ತಿತ್ತು. ದ ಇನ್ಸ್ಪೆಕ್ಟರ್ ಹ್ಯಾಡ್ ಬದಲು ಹ್ಯಾಡ್ ದ ಇನ್ಸ್ಪೆಕ್ಟರ್ ಆಗಬೇಕಿತ್ತು. ಸೊ ಈ ಹ್ಯಾಡ್ ಮತ್ತು ದ ಇಂಟರ್ಚೇಂಜ್ ಆಗಿದ್ದರೆ ಇದು ಕರೆಕ್ಟ್ ಆಗ್ತಿತ್ತು. ಸೊ ಹಂಗಾಗಿ ಸೆಂಟೆನ್ಸಲ್ಲಿ ಪಾರ್ಟ್ ಎ ಅಲ್ಲಿ ಎರರ್ ಇದೆ ಸ್ನೇಹಿತರೆ. ಓಕೆ, ಐದನೇದು ನೋಡೋಣ. ಸಿನ್ಸ್ ಇಸ್ ಅರೈವಲ್ ಅಟ್ ಇಸ್ ನೇಟಿವ್ ಟೌನ್ ಈಸ್ ಟ್ರೈಯಿಂಗ್ ಟು ದ ಬೆಸ್ಟ್ ಆಫ್ ಇಸ್ ಪವರ್ ಟು ಸ್ಪ್ರೆಡ್ ಎಜುಕೇಷನ್ ಅಮಾಂಗ್ ದ ಪುವರ್ ಮಾಸಸ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಇಲ್ಲಿ ನೋಡಿ, ಸಿನ್ಸ್ ಇಸ್ ಅರೈವಲ್ ಅಟ್ ಇಸ್ ನೇಟಿವ್ ಟೌನ್ ಈಸ್ ಟ್ರೈಯಿಂಗ್ ಟು ದ ಬೆಸ್ಟ್ ಆಫ್ ಇಸ್ ಪವರ್ ಟು ಸ್ಪ್ರೆಡ್ ಎಜುಕೇಷನ್ ಅಮಾಂಗ್ ದ ಪುವರ್ ಮಾಸಸ್ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ, ಈಗಲೂ ಅದನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೋಡಿ, ಈ ಹ್ಯಾಸ್ ಬೀನ್ ಆಗಬೇಕಿದು. ಈಸ್ ಬದಲು ಈ ಹ್ಯಾಸ್ ಬೀನ್ ಟ್ರೈಯಿಂಗ್ ಆಗಬೇಕದು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ಹ್ಯಾಸ್ ಬೀನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲಸವನ್ನು ಹಿಂದೆ ಶುರು ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಈ ಹ್ಯಾಸ್ ಬೀನ್ ಯೂಸ್ ಮಾಡ್ತೀವಿ. ಸಿನ್ಸ್ ಇಸ್ ಅರೈವಲ್ ಅಂದರೆ ಅವನು ಬಂದಾಗಿಂದ, ಓಕೆನಾ. ಸೊ ಅವನು ಇಲ್ಲಿಗೆ ಬಂದಾಗಿಂದ ಸೊ ಅವನು ಲೈಕ್ ಎಜುಕೇಷನ್ನ ಸ್ಪ್ರೆಡ್ ಮಾಡಲಿಕ್ಕೆ, ಬಡ ಜನರಲ್ಲಿ ಎಜುಕೇಷನ್ನ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದಾನೆ ಅನ್ನುವಂಥ ಅರ್ಥವನ್ನು, ಸೊ ಅವನ ಶಕ್ತಿಗೂ ಮೀರಿ ಪ್ರಯತ್ನ ಪಡ್ತಿದ್ದಾನೆ ಅನ್ನುವಂಥ ಅರ್ಥವನ್ನು ಈ ಒಂದು ಸೆಂಟೆನ್ಸು ಕೊಡ್ತಾ ಇದೆ. ಹಾಗಾಗಿ ಸಿನ್ಸ್ ಈಸ್ ಅರೈವಲ್ ಅಟ್ ಇಸ್ ನೇಟಿವ್ ಟರ್ನ್ ಈ ಹ್ಯಾಸ್ ಬೀನ್ ಟ್ರೈಯಿಂಗ್, ಈಸ್ ಬದಲು ಈ ಹ್ಯಾಸ್ ಬೀನ್ ಟ್ರೈಯಿಂಗ್ ಆಗಿದ್ದರೆ ಕರೆಕ್ಟ್ ಇರ್ತಿತ್ತು. ಹಾಗಾಗಿ ಪಾರ್ಟ್ ಬಿ ಅಲ್ಲಿ ಎರರನ್ನು, ಸೆಂಟೆನ್ಸ್ನ ಪಾರ್ಟ್ ಬಿ ಎರರನ್ನು ಹೊಂದಿದೆ. ಓಕೆ, ಸೊ ಐದನೇದು ನೋಡೋಣ. ಐದನೇದಾಗಿದೆ, ಆರನೇದು ನೋಡೋಣ ಇವಾಗ. ಆರನೇದೇನು, ಲೈಕ್ ಒಂದು ನಿಮಿಷ. ಓಕೆ, ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಪಾಂಡ್ಸ್ ಜಸ್ಟ್ ಡ್ರೈ ಡೌನ್ ಇನ್ ದ ಸ್ಕಾರ್ಚಿಂಗ್ ಹೀಟ್ ಆಫ್ ಸಮ್ಮರ್ ಅಂತ ಇದೆ. ನೋಡಿ ಸ್ನೇಹಿತರೆ, ಸ್ಕಾರ್ಚಿಂಗ್ ಅಂತಂದರೆ ಸುಡುವ ಬಿಸಿಲು. ಸ್ಕಾರ್ಚಿಂಗ್ ಹೀಟ್ ಅಂತಂದರೆ ಸುಡುವ ಅನ್ನೋಂಥ ಅರ್ಥವನ್ನು ಕೊಡುತ್ತೆ. ವೆರಿ ಇಂಪಾರ್ಟೆಂಟ್, ಸ್ಕಾರ್ಚಿಂಗಿಗೆ ನೋಟ್ ಮಾಡಿ ಇಟ್ಕೊಳ್ಳಿ, ಸುಡುವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಪಾಂಡ್ಸ್ ಜಸ್ಟ್ ಡ್ರೈ ಡೌನ್ ಇನ್ ದ ಸ್ಕಾರ್ಚಿಂಗ್ ಹೀಟ್ ಆಫ್ ಸಮ್ಮರ್. ಸೊ ಬೇಸಿಗೆಯ ಬಿಸಿಲಿಗೆ ದೇಶದಲ್ಲಿರುವಂತಹ ಅನೇಕ ಭಾಗಗಳ ಪಾಂಡ್ ಅಂತಂದರೆ ಲೈಕ್ ಕೆರೆ ಅಲ್ಲ, ಸೊ ಕೊಳ್ಳ ಅಂತ ಬರುತ್ತಲ್ಲ, ಕೊಳ್ಳ ಅಂತ ಹೇಳ್ಬೋದು ನಾವು. ಅನೇಕ ಕೊಳ್ಳಗಳು ಡ್ರೈ ಆಗೋಗಿದೆ ಅನ್ನುವಂಥ ಅರ್ಥವನ್ನು ನೀಡ್ತಾ ಇದೆ. ಸೊ ಹಾಗಾಗಿ ಲೈಕ್ ಇಲ್ಲಿ ನೋಡಿ, ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಪಾಂಡ್ಸ್ ಜಸ್ಟ್ ಡ್ರೈ ಡೌನ್ ಅಂತಿದೆ. ನೋಡೋ, ಡ್ರೈ ಡೌನ್ ಇಸ್ ರಾಂಗ್, ಆ್ಯಕ್ಚುಲಿ ಡ್ರೈ ಅಪ್ ಆಗಬೇಕದು. ಡ್ರೈ ಅಪ್ ಅಂತ ಇದ್ದರೆ ಕರೆಕ್ಟ್ ಆಗ್ತಿತ್ತು. ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಪಾಂಡ್ಸ್ ಜಸ್ಟ್ ಡ್ರೈ ಅಪ್ ಇನ್ ದ ಸ್ಕಾರ್ಚಿಂಗ್ ಹೀಟ್ ಆಫ್ ಸಮ್ಮರ್. ಸೊ ಹಂಗಾಗಿ ಬಿ ಅಲ್ಲಿ ಎರರನ್ನು, ಆ ಸೆಂಟೆನ್ಸ್ನ ಬಿ ಪಾರ್ಟು ಎರರನ್ನು
ಹೊಂದಿದೆ. ಓಕೆನಾ? ಸೊ ಅರ್ಥ ಆಗ್ತಿದೆಯಲ್ವಾ? ಸೊ ಈ ರೀತಿ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಹೋಗ್ತಾ 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 ಗೊತ್ತಾಗುತ್ತೆ, ಓಕೆ ನಾವು ಇದೇ ಥರ ಯೂಸ್ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಸೊ ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬೇಕಾದರೆ ನಾನು ಇನ್ನೂ ಸ್ವಲ್ಪ ಸ್ಲೋ ಆಗಿ ನಿಮಗೆ ಇನ್ನೂ ಸ್ವಲ್ಪ ಇನ್ ಡೆಪ್ತ್ ಬೇಕಾದರೆ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಓಕೆ, ನೆಕ್ಸ್ಟ್ 7ನೇದು ನೋಡೋಣ. 7ನೇದು, ಓಕೆ, ಈ ಲೇ ದ ವಾಚ್ ಆನ್ ದ ಟೇಬಲ್ ಆ್ಯಂಡ್ ದೆನ್ ಫರ್ಗಾಟ್ ಆಲ್ ಅಬೌಟ್ ಇಟ್ ವೆನ್ ಈ ವೆಂಟ್ ಔಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಅವನು ವಾಚನ್ನು ಟೇಬಲ್ ಮೇಲೆ ಇಟ್ಟ, ಮತ್ತು ಮರ್ತುಬಿಟ್ಟ ಅದ್ರ ಬಗ್ಗೆ ಹೊರಗಡೆ ಹೊರಟೋದ ಅನ್ನುವಂಥ ಅರ್ಥವನ್ನು ಇದು ಕೊಡ್ತಾ ಇದೆ. ಇಲ್ಲಿ ಫರ್ಗಾಟ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ ನೋಡಿ. ಫರ್ಗಾಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ಇದೆ ಸೆಂಟೆನ್ಸು ಅಂತ. ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ ಹೇಳಿದ್ಮೇಲೆ ಎಲ್ಲವೂ ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಇಲ್ಲಿ ಈ ಲೇ ದ ವಾಚ್ ಅಂದರೆ ಈ ಇಟ್ಟ ಅಂತ ತೋರಿಸ್ತಾ ಇದೆ. ಈ ಲೇ ದ ವಾಚ್ ಅಂತಂದರೆ ಜಸ್ಟ್ ಇಟ್ಟ ಅನ್ನುವಂಥ ಅರ್ಥವನ್ನು ತೋರಿಸ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಈ ಲೇಯ್ಡ್ ಆಗಬೇಕದು. ಈ ಲೇಯ್ಡ್ ಅಂತ ಹೇಳಿದ್ರೆ ಆಲ್ರೆಡಿ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅವನು ಟೇಬಲ್ ಮೇಲೆ ವಾಚ್ ಇಟ್ಟಿದ್ದ, ಅದನ್ನು ಮರ್ತುಬಿಟ್ಟ ಹೊರಗಡೆ ಹೋದ, ಅದು ಕರೆಕ್ಟು. ಅವನು ಟೇಬಲ್ ಮೇಲೆ ವಾಚ್ ಇಟ್ಟ, ಮರ್ತುಬಿಟ್ಟ ಹೊರಗಡೆ ಹೋದ ಅಂತಂದರೆ ರಾಂಗ್ ಆಗುತ್ತೆ. ಇಲ್ಲಿ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಸೆಂಟೆನ್ಸ್ ಫುಲ್ಲು ಪಾಸ್ಟ್ ಟೆನ್ಸಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಲೇಯ್ಡ್ ದ ವಾಚ್ ಆನ್ ದ ಟೇಬಲ್ ಆ್ಯಂಡ್ ದೆನ್ ಫರ್ಗಾಟ್ ಆಲ್ ಅಬೌಟ್ ಇಟ್ ವೆನ್ ಈ ವೆಂಟ್ ಔಟ್ ಅಂದರೆ ಅವನು ಹೊರಗಡೆ ಹೋದಾಗ ಟೇಬಲ್ ಮೇಲೆ ವಾಚ್ ಇಟ್ಟಿರೋದನ್ನು ಮರ್ತುಬಿಟ್ಟಿದ್ದ ಅನ್ನುವಂಥ ಅರ್ಥವನ್ನು ಅದು ಸೂಚಿಸುತ್ತೆ. ವೆನ್ ಈ ವೆಂಟ್ ಔಟ್, ಅವನು ಹೊರಗಡೆ ಹೋದಾಗ ಟೇಬಲ್ ಮೇಲೆ ಇಟ್ಟಿದ್ದಂಥ ವಾಚನ್ನು ಮರ್ತು ಹೋದ ಅನ್ನುವಂಥ ಅರ್ಥವನ್ನು ತೋರಿಸುತ್ತೆ. ಸೊ ಈ ಕಂಪ್ಲೀಟ್ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಇಲ್ಲಿ ಈ ಲೇ ಬದಲು ಲೇಯ್ಡ್ ಆಗಬೇಕು, ಅದು ಅಷ್ಟೇ. ಇನ್ಸ್ಟೆಡ್ ಆಫ್ ಲೇ ಬದಲು ಅಲ್ಲಿ ಲೇಯ್ಡ್ ಡೌನ್ ಆಗಬೇಕು. LAID ಆಗಿದ್ದರೆ ಅದು ಕರೆಕ್ಟ್ ಆಗ್ತಾಯಿತ್ತು. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ಸ್ವಲ್ಪ ಇಲ್ಲಿ ಡಿಫಿಕಲ್ಟ್ ಕ್ವಶನ್ಸನ್ನೇ ತಗೊಂಡಿದ್ದೀನಿ. ಇಷ್ಟು ಡಿಫಿಕಲ್ಟಾಗಿ ನಿಮಗೆ SSC GD ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಇಷ್ಟು ನಾಲೆಡ್ಜ್ ಇದ್ದರೆ ನಿಮಗೆ ಈಸಿಯಾಗಿ ಅವ್ರು ಕೇಳುವಂಥ ಪ್ರಶ್ನೆಗಳನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ ನೀವು. ಓಕೆ, ಸೊ ನೆಕ್ಸ್ಟು ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಓಕೆನಾ? ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬಗ್ಗೆ ನೋಡೋದಾದರೆ, ಸೊ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ವರ್ಡ್ಗೆ ಅಂಡರ್ಲೈನನ್ನು ಮಾಡಿರ್ತಾರೆ ಅವರು. ಸೊ ನಾವು ಕರೆಕ್ಟಾಗಿರುವಂಥ ಆಪ್ಷನ್ ಯಾವುದು ಅಂದರೆ ಅದನ್ನು ಚೂಸ್ ಮಾಡಬೇಕು. ನೋಡಿ, ಇಲ್ಲಿ ಐ ಆಮ್ ಟಯರ್ಡ್ ಆ್ಯಸ್ ಐ ಆಮ್ ವರ್ಕಿಂಗ್ ಸಿನ್ಸ್ 7 o'clock ಇನ್ ದ ಮಾರ್ನಿಂಗ್ ಅಂದರೆ ಐ ಆಮ್ ವರ್ಕಿಂಗ್ ಅಂತ ಇದೆ. ಕರೆಕ್ಟಾ? ಐ ಆಮ್ ವರ್ಕಿಂಗ್ ಅಂತ ಇದೆ. ಐ ಆಮ್ ಟಯರ್ಡ್, ನಾನು ಟಯರ್ಡ್ ಆಗಿದ್ದೀನಿ, ಆ್ಯಸ್ ಐ ಆಮ್ ವರ್ಕಿಂಗ್ ಸಿನ್ಸ್ 7 o'clock ಇನ್ ದ ಮಾರ್ನಿಂಗ್ ಅನ್ನೋವಂಥ ಅರ್ಥವನ್ನು ಸೂಚಿಸುತ್ತೆ. ಅವರು ಹೈಲೈಟ್ ಮಾಡಿರುವಂಥ ಜಾಗಕ್ಕೆ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದನ್ನು ಹಾಕಿದ್ರೆ ಸೊ ಸೆಂಟೆನ್ಸು ಪರಿಪೂರ್ಣವಾಗುತ್ತೆ ಅಂತ. ಅಗೈನ್ ನೋಡಿ, ಅವ್ರು ಹೇಳ್ತಿದ್ದಾರೆ, ನಾನು ಹಿಂದೆ ಹೇಳಿದೆ, ಸೊ 7 ಗಂಟೆಗೇ ಕೆಲಸ ಶುರು ಮಾಡಿದ್ದಾರೆ, ಬಟ್ ಇನ್ನೂ ಮಾಡ್ತಾನೇ ಇದ್ದಾರೆ. ಈ ಮಾರ್ನಿಂಗ್ 7 ಗಂಟೆಗೆ ಶುರು ಮಾಡಿ ಇನ್ನೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಐ ಹ್ಯಾವ್ ಬಿನ್, ಸೊ ಐ ಆಮ್ ಟಯರ್ಡ್ ಆ್ಯಸ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಆಗಬೇಕಿದು. ಐ ಆಮ್ ವರ್ಕಿಂಗ್ ಅಲ್ಲ, ಐ ಹ್ಯಾವ್ ಬಿನ್. ಹೆಂಗೆ ಅಲ್ಲಿ ಈ ಒಂದು ಹಿಂದ್ಗಡೆ ನೋಡಿ ಹ್ಯಾಸ್ ಬಿನ್ ಯೂಸ್ ಮಾಡಿದ್ವೋ ಇಲ್ಲಿ, ಈ ಹ್ಯಾಸ್ ಬಿನ್ ಟ್ರೈಯಿಂಗ್ ಅಂತ ಹೆಂಗೆ ಹೇಳಿದೆ ನಾನು, ಅದೇ ಥರ ಇಲ್ಲಿ. ಸೊ ನನ್ನ ಬಗ್ಗೆ ನಾನೇ ಹೇಳ್ಕೊಡ್ತಿರೋದ್ರಿಂದ ಐ ಹ್ಯಾವ್ ಬಿನ್ ಟ್ರೈಯಿಂಗ್ ಆಗಬೇಕಿಲ್ಲಿ. ನೋಡಿ, ಐ ಹ್ಯಾವ್ ಬಿನ್ ಟ್ರೈಯಿಂಗ್ ಅಂದರೆ ಬೆಳಿಗ್ಗೆ ಶುರು ಮಾಡಿದೆ ಕೆಲಸನ ಇವಾಗಲೂ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಬಿನ್ ವರ್ಕಿಂಗ್ ಆಗಬೇಕಿಲ್ಲಿ. ಸೊ ಬೆಳಿಗ್ಗೆ ಶುರು ಮಾಡಿದೆ, ಈಗಲೂ ಮಾಡ್ತಾಯಿದ್ದೀನಿ ಕೆಲಸನ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಹ್ಯಾಸ್ ಬೀನ್ ಮತ್ತು ಹ್ಯಾವ್ ಬೀನ್ ಅಂತಂದರೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಹಿಂದೆ ಶುರು ಮಾಡಿ ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಈಗಲೂ, ಅದಕ್ಕೆ ನಾವು ಹ್ಯಾವ್ ಬೀನ್ ಹ್ಯಾಸ್ ಬೀನನ್ನು ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಮಾರ್ನಿಂಗ್ 7 o'clock ಕೆಲಸವನ್ನು ಶುರು ಮಾಡಿದ್ದಾರೆ, ಬಟ್ ರಾತ್ರಿ 7 ಗಂಟೆ ಈಗಲೂ ಸಹ ಮಾಡ್ತಾನೇ ಇದ್ದಾರೆ. ಓಕೆ, ಮಾರ್ನಿಂಗ್ 7 o'clock ಶುರು ಮಾಡಿ ಈಗಲೂ ನಾಟ್ ಪ್ರೆಸೆಂಟ್, ಈಗ ಎಷ್ಟಾಗಿದೆಯೋ ಟೈಮ್ ಗೊತ್ತಿಲ್ಲ ನಮಗೆ, ಬಟ್ ಈಗಲೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಐ ಆಮ್ ಟಯರ್ಡ್ ಆ್ಯಸ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಸಿನ್ಸ್ 7 o'clock ಇನ್ ದ ಮಾರ್ನಿಂಗ್. ನಾನು ಟಯರ್ಡ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಮಾರ್ನಿಂಗ್ 7 o'clock ವರ್ಕ್ ಮಾಡ್ತಾನೆ ಇದ್ದೀನಿ ಅನ್ನೋವಂಥ ಅರ್ಥವನ್ನು ಕೊಡುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆನ್ ಇಟ್ ವಾಸ್ ಡಾರ್ಕ್ ದೇ ಡಿಸೈಡೆಡ್ ಟು ಪುಟ್ ಅಟ್ ಎನ್ ಇನ್ ಅಂತ. ಸ್ನೇಹಿತರೆ, INN ಇನ್ ಅಂತಂದರೆ ಏನು ಹೇಳಿ? ವಸತಿ ಗೃಹ, ಛತ್ರ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ವೆನ್ ಇಟ್ ವಾಸ್ ಡಾರ್ಕ್, ಕತ್ಲಾಗಿದ್ದಾಗ ದೇ ಡಿಸೈಡೆಡ್ ಟು ಪುಟ್ ಅಟ್ ಎನ್ ಇನ್. ಸೊ ಕತ್ಲಾಗಿದ್ದಾಗ ಅವರು ನಮ್ಮನ್ನು ವಸತಿ ಗೃಹಕ್ಕೆ ಇಡ್ಲಿಕ್ಕೆ ಡಿಸೈಡ್ ಮಾಡಿದ್ರು, ಯೋಚನೆ ಮಾಡಿದ್ರು ಅಂತ ಅರ್ಥವನ್ನು ಕೊಡುತ್ತೆ ಅದು. ಓಕೆನಾ? ಇಲ್ಲಿ ಪುಟಟ್ ಅನ್ನೋದ್ರ ಬದಲು ಸ್ನೇಹಿತರೆ ಪುಟೌಟ್ ಇನ್ ಅಂತ ಆದರೆ ಕರೆಕ್ಟ್ ಆಗುತ್ತೆ. ಅದು ಪುಟಟ್ ಅಂತ ಬರಲ್ಲ ಯೂಶಲಿ, ಪುಟಟ್ ಅನ್ನುವಂಥ ವರ್ಡೇ ಇಲ್ಲ, ಪುಟೌಟ್ ಇದೆ ಇಂಗ್ಲೀಷಲ್ಲಿ. ಸೊ ಹಾಗಾಗಿ ವೆನ್ ಇಟ್ ವಾಸ್ ಡಾರ್ಕ್ ದೇ ಡಿಸೈಡೆಡ್ ಟು ಪುಟೌಟ್ ಇನ್ ಎನ್ ಇನ್, ಪುಟೌಟ್ ಇನ್ ಎನ್ ಇನ್, ಅದು ಕರೆಕ್ಟ್ ಆಗುತ್ತೆ. INN ಇನ್ ಅಂತಂದರೆ ಛತ್ರ ಅಂತ ಮೀನಿಂಗ್ ಬರುತ್ತೆ, ಅಥವಾ ವಸತಿ ಗೃಹ, ಇವೆಲ್ಲ ಇಂಪಾರ್ಟೆಂಟು ತುಂಬ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಿನೋನಿಮ್ಸ್ ಅನಾನಿಮ್ಸಲ್ಲಿ ಯೂಸ್ ಆಗುತ್ತೆ ಇದೆಲ್ಲ. ಓಕೆ, ನೆಕ್ಸ್ಟ್ 3ನೇ ನೋಡಿ,
ವಿ ಶುಡ್ ಬಿ ಬೌಂಡ್ ಬೈ ಎ ಕೋಡ್ ಆಫ್ ಕಂಡಕ್ಟ್ ಇಸ್ಂಟ್ ಇಟ್ ಅಂತ ಹೇಳ್ತಿದ್ದಾರೆ. ನಾವು ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದಕ್ಕೆ ಬದ್ಧರಾಗಿರಬೇಕು ಅನ್ನುವಂಥ ಅರ್ಥವನ್ನು ಕೊಡ್ತಾ ಇದೆ. ಸೊ ಇಸ್ಂಟ್ ಇಟ್ ಅಂತ ಹೇಳ್ತಿದ್ದಾರೆ. ಶುಡ್ ನಾಟ್ ವಿ ಆಗಬೇಕದು. ಶುಡ್ ನಾಟ್ ವಿ ನಾವು ಮಾಡಬೇಕಲ್ವಾ ಅದನ್ನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ವಿ ಶುಡ್ ಬಿ ನೋಡಿ, ಇಲ್ಲಿ ವಿ ಶುಡ್ ಅಂತ ಯೂಸ್ ಮಾಡೋದ್ರಿಂದ ಕೊನೆಯಲ್ಲೂ ಅಷ್ಟೇ ಶುಡ್ ನಾಟ್ ವಿ ಹೌದೋ ಅಲ್ವೋ ಅನ್ನುವಂಥ ಅರ್ಥವನ್ನು ಬರುತ್ತೆ. ವಿ ಶುಡ್ ಬಿ ಬೌಂಡ್ ಬೈ ಎ ಕೋಡ್ ಆಫ್ ಕಂಡಕ್ಟ್. ಶುಡ್ ನಾಟ್ ವಿ ನಾವು ಮಾಡಬಾರ್ದು ಅದನ್ನು ಅನ್ನುವಂಥ ಅರ್ಥ, ಮಾಡಬೇಕು. ಸೊ ಹಾಗಾಗಿ ಶುಡ್ ನಾಟ್ ವಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಓಕೆನಾ. 4ನೇದು ತಗೋಣ. 4ನೇದು, ಸೊ ಎ ಹೈಲಿ ಇಂಪ್ರೂವ್ಡ್ ವೆರೈಟಿ ಆಫ್ ಸೀಡ್ಸ್ ಈಸ್ ಅವೈಲಬಲ್ ಟು ದ ಫಾರ್ಮರ್ಸ್ ದೀಸ್ ಡೇಸ್ ಅಂತ ಇದೆ. ಸೊ ನೋಡಿ, ಈಸ್ ಅಂತ ಇದೆ. ಎ ಹೈಲಿ ಇಂಪ್ರೂವ್ಡ್ ವೆರೈಟಿ ಆಫ್ ಸೀಡ್ಸ್ ಈಸ್ ಅವೈಲಬಲ್. ಸೀಡ್ಸ್ ಈಸ್ ಅವೈಲಬಲ್. ಸೊ ಸೀಡ್ಸ್ ಈಸ್ ಅವೈಲಬಲ್ ಇಸ್ ಕರೆಕ್ಟ್ ಆ್ಯಕ್ಚುಲಿ. ಓಕೆನಾ. ಸೊ ನೋ ಇಂಪ್ರೂವ್ಮೆಂಟ್ ಇದಕ್ಕೆ. ಸೊ ಸೀಡ್ಸ್ ಈಸ್ ಅವೈಲಬಲ್ ಅಂತಂದರೆ ಬೀಜಗಳು ಅವ್ರಿಗೆ ಸಿಗ್ತಾ ಇದೆ ಅಂತ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ. ಸೊ ಹಂಗಾಗಿ ಈ ಸೀಡ್ಸ್ ಈಸ್ ಕರೆಕ್ಟ್ ಅದು. ಸೊ ನೋ ಇಂಪ್ರೂವ್ಮೆಂಟ್ ಇದರಲ್ಲಿ. ದ ಬಾಯ್ ಟೋಲ್ಡ್ ಇಸ್ ಟೀಚರ್ ಟು ಎಕ್ಸ್ಪ್ಲೈನ್ ದ ಪ್ಯಾಸೇಜ್. ದ ಬಾಯ್ ಟೋಲ್ಡ್ ಈಸ್ ಟೀಚರ್. ಬಾಯ್ ಹೇಳ್ದ ಅಂತ ಇದೆ. ಬಾಯ್ ಕೇಳ್ದ. ಆ್ಯಕ್ಚುಲಿ ಕೇಳ್ತೀವಿ ನಾವು ಟೀಚರ್ನ. ಓಕೆನಾ. ಟೀಚರ್ಗೆ ಹೇಳ್ತೀವ ನಾವು, ಕೇಳ್ತೀವಿ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಆಸ್ಕ್ಡ್. ಸೊ ಇಲ್ಲಿ ಕರೆಕ್ಟ್ 5th ಒನ್ಗೆ ದ ಬಾಯ್ ಆಸ್ಕ್ಡ್ ಇಸ್ ಟೀಚರ್ ಟು ಎಕ್ಸ್ಪ್ಲೈನ್ ದ ಪ್ಯಾಸೇಜ್. ಆಸ್ಕ್ಡ್ ಆಗಬೇಕಲ್ಲಿ. ಓಕೆನಾ. ಒಬ್ಬ ಹುಡುಗ ಸೊ ಗುರುಗಳನ್ನು ಕೇಳ್ದ ಅನ್ನುವಂಥ ಅರ್ಥ ಬರುತ್ತೆ ಅಲ್ಲಿ. ಓಕೆ. ಸೊ ಟೋಲ್ಡ್ ಇಸ್ ಟೀಚರ್ ಬದಲು ಆಸ್ಕ್ಡ್ ಇಸ್ ಟೀಚರ್ ಇಸ್ ದ ರೈಟ್ ಆನ್ಸರ್. ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ವಾಸ್ ದೇರ್ ಕೈಂಡ್ನೆಸ್. ಸೊ ಎಲ್ಲರಿಗೂ ಎಲ್ಲಿ ಸೊ ಲೈಕ್ ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ವಾಸ್ ದೇರ್ ಕೈಂಡ್ನೆಸ್. ಅವರ ಒಳ್ಳೆತನ ಅವರನ್ನು ತಡೆ ಹಿಡಿಯುತ್ತೆ ಅನ್ನುವಂಥ ಅರ್ಥವನ್ನು ಕೊಡ್ತಾ ಇದೆ ಈ ಒಂದು ಸೆಂಟೆನ್ಸು. ಸೊ ಇಲ್ಲಿ ವಾಟ್ ಸ್ಟ್ರಕ್ ಒನ್ ಮೋರ್ ಅಂತ ಇದೆಯಲ್ಲ, ಅದ್ರ ಬದಲು ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ಬದಲು ಒನ್ ಮೋರ್ ಯೂಸ್ ಮಾಡಿದರೆ ರೈಟ್ ಆಗ್ತಾ ಇತ್ತು ಸ್ನೇಹಿತರೆ. ಓಕೆ. ಸೊ ಸರಿಯಾದ ಉತ್ತರ ಇದಕ್ಕೆ ಲೈಕ್ ಆ್ಯಕ್ಚುಲಿ ವಾಟ್ ಸ್ಟ್ರಕ್ ಒನ್ ಮೋರ್ ಬದಲು ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ವಾಸ್ ದೇರ್ ಕೈಂಡ್ನೆಸ್. ಓಕೆ. ನೋ ಮೋರ್ ಕೊಟ್ಟಿಲ್ಲ ಅವರು, ಮೋಸ್ಟೇ ಕೊಟ್ಟಿರೋದ್ರಿಂದ ಓಕೆ ಫೈನ್ ಸಾರಿ. ವಾಟ್ ಸ್ಟ್ರಕ್ ಒನ್ ಮೋರ್ ಅನ್ಕೊಬಿಟ್ಟಿದ್ದೆ ನಾನು. ಅದು ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ವಾಸ್ ದೇರ್ ಕೈಂಡ್ನೆಸ್ ಅಂತಿರೋ ಮೋಸ್ಟ್ ಅಂತ ಹೇಳಿದ್ರೆ ಕರೆಕ್ಟ್ ಇದೆ. ಸೊ ಇದಕ್ಕೆ ನೋ ಇಂಪ್ರೂವ್ಮೆಂಟ್ ಆ್ಯಕ್ಚುಲಿ. ಓಕೆ. ನೋ ಇಂಪ್ರೂವ್ಮೆಂಟ್ ಇಸ್ ಕರೆಕ್ಟ್ ಇದೆ ಅದು. ವಾಟ್ ಸ್ಟ್ರಕ್ ಒನ್ ಮೋರ್ ಅಂತ ಕೊಟ್ಟಿದ್ದಿದ್ರೆ ಸೊ ಅದು ರಾಂಗ್ ಆಗ್ತಿತ್ತು. ವಾಟ್ ಸ್ಟ್ರಕ್ ಒನ್ ಮೋಸ್ಟ್ ಅಂತಂದರೆ ಇಟ್ಸ್ ಕರೆಕ್ಟ್. ನೋ ಎರರ್. ವಾಸ್ ದೇರ್ ಕೈಂಡ್ನೆಸ್. ಓಕೆ. ನೆಕ್ಸ್ಟು, ಯು ಶುಡ್ ಅವಾಯ್ಡ್ ಟು ಮೇಕ್ ಸಚ್ ಟ್ರಿವಿಯಲ್ ಮಿಸ್ಟೇಕ್. ಸ್ನೇಹಿತರೆ ನೋಡಿ, ಟ್ರಿವಿಯಲ್ ಅಂದರೆ ಏನರ್ಥ? ಸಣ್ಣ ಪುಟ್ಟ ತಪ್ಪುಗಳು. ಸಣ್ಣ ತಪ್ಪು ಅಂತ, ಸಣ್ಣ ಅಂತ, ಅಥವಾ ಲಿಟಲ್ ಸಣ್ಣ. ಓಕೆ. ಸಣ್ಣ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಲಿಟಲ್. ಸೊ ಯು ಶುಡ್ ಅವಾಯ್ಡ್ ಟು ಮೇಕ್ ಸಚ್ ಟ್ರಿವಿಯಲ್ ಮಿಸ್ಟೇಕ್. ನೀವು ಸಣ್ಣ ತಪ್ಪು ಆ ಥರ ಸಣ್ಣ ಪುಟ್ಟ ತಪ್ಪು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಯು ಶುಡ್ ಅವಾಯ್ಡ್ ಟು ಮೇಕ್ ಅಲ್ಲ, ಅದು ಯು ಶುಡ್ ಅವಾಯ್ಡ್ ಟು ಮೇಕ್ ಅಲ್ಲ, ಯು ಶುಡ್ ಅವಾಯ್ಡ್ ಮೇಕಿಂಗ್ ಆಗಬೇಕದು. ಯು ಶುಡ್ ಅವಾಯ್ಡ್ ಮೇಕಿಂಗ್ ಸಚ್ ಟ್ರಿವಿಯಲ್ ಮಿಸ್ಟೇಕ್ಸ್. ಸೊ ಹಂಗಾಗಿ ಸೊ ಆಪ್ಷನ್ ಎ ಏನಿದೆ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಓಕೆನಾ. ಅರ್ಥ ಆಯ್ತಲ್ವಾ. ನೆಕ್ಸ್ಟು ನೋಡಿ, ಸೊ ಪ್ರತಿ ಕ್ಲಾಸಲ್ಲೂ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇನ್ನು ಮುಂದೆ ಸ್ನೇಹಿತರೆ, ಸೊ ಒಂದು ಸ್ಮಾಲ್ ಸ್ಟೋರಿಯನ್ನು ತಗೋತೀನಿ. ಓಕೆನಾ. ಒಂದು ಸ್ಮಾಲ್ ಸ್ಟೋರಿಯನ್ನು ತಗೊಂಡು ಆ ಸ್ಮಾಲ್ ಸ್ಟೋರಿಯನ್ನು ಕನ್ನಡದಲ್ಲೂ ಕೊಟ್ಟಿರ್ತೀನಿ ಮತ್ತು ಇಂಗ್ಲೀಷಲ್ಲೂ ಕೊಟ್ಟಿರ್ತೀನಿ. ಇಲ್ಲಿ ನಿಮಗೆ ಸುಮಾರು ಪದಗಳ ಅರ್ಥ ಗೊತ್ತಾಗುತ್ತೆ. ಮತ್ತು ಡೈಲಿ ನೀವು ಈ ಥರ ಒಂದು ಸ್ಟೋರಿಯನ್ನು ಓದೋದ್ರಿಂದ ಇಂಗ್ಲೀಷಲ್ಲಿ ನಿಮ್ಮ ಇಂಗ್ಲೀಷು ವಿತಿನ್ 2-3 ಮಂತ್ಸಲ್ಲಿ ತುಂಬಾ ಡೆವಲಪ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಯಾವುದು ಅಂತ ನಿಮ್ಮ ಸಿಕ್ಸ್ತ್ ಸೆನ್ಸೇ ಹೇಳುತ್ತೆ. ಸೊ ಓಕೆನಾ. ಈ ಒಂದು ಸ್ಮಾಲ್ ಸ್ಟೋರಿನ ನೀವು ಜೋರಾಗಿ ಬಾಯಿಬಿಟ್ಟು ಓದ್ಬಿಟ್ಟು ಕನ್ನಡದಲ್ಲೂ ಫಸ್ಟ್ ಇಂಗ್ಲೀಷಲ್ಲೂ ಓದಿ, ಕನ್ನಡದಲ್ಲೂ ಓದಿ, ಪ್ರತಿಯೊಂದು ಪದದ ಅರ್ಥವನ್ನು ತಿಳ್ಕೊಳ್ಳಿ, ಆ ಸ್ಟೋರಿಯ ಅರ್ಥವನ್ನು ತಿಳ್ಕೊಳ್ಳಿ. ಸೊ ಆಗೇನಾಗುತ್ತೆ, ಡೈಲಿ ಈ ರೀತಿ ನೀವು ಮಾಡೋದ್ರಿಂದ ವಿತಿನ್ 2-3 ಮಂತ್ಸಲ್ಲಿ ನಿಮ್ಮ ಇಂಗ್ಲೀಷ್ ಲೆವೆಲು ಒಂದು 50-60% ಇನ್ಕ್ರೀಸ್ ಆಗಿರುತ್ತೆ. ನಿಮಗೆ ಗ್ರಾಮರು ಎಕ್ಸಾಕ್ಟಾಗಿ ಗೊತ್ತಿಲ್ಲದೆ ಇದ್ರೂ ಎಕ್ಸಾಮಲ್ಲಿ ಓಕೆ ಇದಕ್ಕೆ ಇದೇ ಆನ್ಸರ್ ಅಂತ ಮೋಸ್ಟ್ ಆಫ್ ದ 50% ಆಫ್ ದ ಕ್ವಶನ್ಸ್ನ ನೀವು ಈಸಿಯಾಗಿ ಟಿಕ್ ಮಾಡಿಬಿಡ್ಬೋದು. ಓಕೆ. ಸೊ ಹಂಗಾಗಿ ಇದು ನೋಡೋಣ. ಇದು ಸ್ಟೋರಿ ಬಂದು ದ ಕ್ರೌ ಆ್ಯಂಡ್ ದ ಪಿಕ್ಚರ್ ಅಂತ. ಓಕೆ. ಪಿಕ್ಚರ್ ಅಂತಂದರೆ ಏನಿಲ್ಲ ಸ್ನೇಹಿತರೆ, PITCHR. ಪಿಕ್ಚರ್ ಅಂತಂದರೆ ಲೈಕ್ ಕೊಡ ಅಂತ ಹೇಳ್ಬೋದು ಕನ್ನಡದಲ್ಲಿ. ಕೊಡ ಆಯಿತಾ, ಅಥವಾ ಗಡಿಗೆ, ಕೊಡ ಗಡಿಗೆ ಅದು ಆಗುತ್ತೆ. ಹೂಜಿ ಅಂತಲೂ ಕರೀತಾರೆ ಅದನ್ನು. ಓಕೆ. ಹೂಜಿ ಸಮಾನಾರ್ಥಕ ಪದ. ಕೊಡ ಗಡಿಗೆಗೆ ಹೂಜಿ ಅಂತಲೂ ಕರೀತಾರೆ. ಸೊ ದ ಕ್ರೌ ಆ್ಯಂಡ್ ದ ಪಿಕ್ಚರ್ ಅಂತ. ಆನ್ ಎ ಹಾಟ್ ಡೇ ಎ ಕ್ರೌ ವಾಸ್ ಫೀಲಿಂಗ್ ಥರ್ಸ್ಟಿ ಅಂದರೆ ಏನು ಹೇಳಿ ಅರ್ಥ? ಬಾಯಾರಿಕೆ ಅಂತ. ಸೊ ಬಾಯಾರಿಕೆ. ಓಕೆ. ಆನ್ ಎ ಹಾಟ್ ಡೇ ಅಂತಂದರೆ ಒಂದು ಬಿಸಿಲಿನ ದಿನ ಅಂತ ಅರ್ಥವನ್ನು ಕೊಡುತ್ತೆ, ಅಥವಾ ಒಂದು ಬೇಸಿಗೆಯ ದಿನ ಅಂತ ಹೇಳ್ಬೋದು. ಆನ್ ಎ ಹಾಟ್ ಡೇ ಎ ಕ್ರೌ ವಾಸ್ ಫೀಲಿಂಗ್ ಥರ್ಸ್ಟಿ
ಈ ಸಾ ಎ ಪಿಕ್ಚರ್ ಆಫ್ ವಾಟರ್ ವಿತ್ ಎ ಲಾಂಗ್ ಆ್ಯಂಡ್ ಎ ನ್ಯಾರೋ ನೆಕ್ ಇಂಟು ವಿಚ್ ಇಸ್ ಬೀಕ್. ಬೀಕ್ ಅಂದರೆ ಏನು ಹೇಳಿ, ಕೊಕ್ಕು, ಕಾಗೆಯ ಕೊಕ್ಕು, ಮುಂದೆ ತುದಿ ಇರುತ್ತಲ್ಲ ಕೊಕ್ಕು, ಅದನ್ನು ಬೀಕ್ ಅಂತ ಕರಿತೀವಿ. ಓಕೆ, ಸೊ ಇಂಟು ವಿಚ್ ಇಸ್ ಬೀಕ್ ಕುಡ್ ನಾಟ್ ರೀಚ್. ದ ಕ್ರೌ ಥಾಟ್ ಆಫ್ ಎ ಬ್ರಿಲಿಯಂಟ್ ಐಡಿಯಾ ಟು ಗೆಟ್ ಟು ದ ವಾಟರ್. ಈ ಪಿಕ್ಡ್ ಎ ಫ್ಯೂ ಸ್ಮಾಲ್ ಪೆಬಲ್ಸ್ ಲೈಯಿಂಗ್ ಅರೌಂಡ್. ಪೆಬಲ್ಸ್ ಅಂತಂದರೆ ಸಣ್ಣ ಪುಟ್ಟ ಕಲ್ಲು ಉಂಡೆಗಳು ಅಂತ ಹೇಳ್ತೀವಲ್ಲ, ಸೊ ಅದು ಕಲ್ಲು ಉಂಡೆಗಳು ಅನ್ನುವ ಅರ್ಥವನ್ನು ಕೊಡುತ್ತೆ ಪೆಬಲ್ಸ್ ಅಂತಂತಂದರೆ. ಸೊ ಈ ಪಿಕ್ ಅಂದರೆ ಕಾಗೆ ಬಗ್ಗೆ ಮಾತಾಡ್ತಿರೋದವರು. ಈ ಪಿಕ್ಡ್ ಎ ಫ್ಯೂ ಸ್ಮಾಲ್ ಪೆಬಲ್ಸ್ ಲೈಯಿಂಗ್ ಅರೌಂಡ್ ಆ್ಯಂಡ್ ಡ್ರಾಪ್ಡ್ ದೆಮ್ ಇನ್ ಟು ದ ಪಿಕ್ಚರ್ ಒನ್ ಬೈ ಒನ್ ಟಿಲ್ ದ ಲೆವೆಲ್ ಆಫ್ ದ ವಾಟರ್ ರೋಸ್. ಅಂದರೆ ವಾಟರ್ ರೋಸ್ ಅಂತ ಹೇಳಿದ್ರೆ ನೀರು ಮೇಲೆ ಬರುವ ತನಕ ಅಂತ ಅರ್ಥ. ಇದು ಮೇಲೆ ಬರುವ ಅಂತ, ನೀರು ಮೇಲೆ ಬರುವ ತನಕ. ದೆನ್ ಈ ಸಿಂಪ್ಲಿ ಡಿಪ್ಡ್ ಇಸ್ ಹೆಡ್ ಇನ್ಸೈಡ್ ದ ಪಿಕ್ಚರ್ ಆ್ಯಂಡ್ ಕ್ವೆಂಚ್ಡ್ ಇಸ್ ಥರ್ಸ್ಟ್. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವೆಂಚ್ಡ್ ಅನ್ನೋ ವರ್ಡು. ಕ್ವೆಂಚ್ಡ್ ಅಂತ ಹೇಳಿದ್ರೆ ತಣಿಸಿಕೊಳ್ಳುವುದು ಅಂತ, ನಿವಾರಿಸಿಕೊಳ್ಳುವುದು ಅಥವಾ ತಣಿಸಿಕೊಳ್ಳುವುದು ಅಂತ. ನಿವಾರಣೆ, ಓಕೆ, ನಿವಾರಿಸಿಕೊಳ್ಳೋದು ಅಥವಾ ಸೊ ತಣಿಸಿಕೊಳ್ಳುವಂಥದ್ದು, ನೀಗಿಸಿಕೊಳ್ಳುವಂಥದ್ದು, ಎಲ್ಲವೂ ಸೇಮ್ ಆಗುತ್ತೆ, ಎಲ್ಲವೂ ಆಗುತ್ತೆ, ತಣಿಸಿಕೊಳ್ಳುವುದು ಅಂತ. ಓಕೆ, ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ವೆನ್ ಯು ಆರ್ ಇನ್ ಎ ಡಿಫಿಕಲ್ಟ್ ಸಿಚುವೇಶನ್ ಯೂಸ್ ಯುವರ್ ಹೆಡ್ ಆ್ಯಂಡ್ ಕಮ್ ಅಪ್ ವಿತ್ ಎ ಇನೋವೇಟಿವ್ ಐಡಿಯಾಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ. ಸೊ ಅರ್ಥ ಆಯ್ತಲ್ವ? ಫಸ್ಟ್ ನೋಡಿ, ನೀಟಾಗಿ ಓದ್ತೀನಿ. ಆನ್ ಎ ಹಾಟ್ ಡೇ ಎ ಕ್ರೌ ವಾಸ್ ಫೀಲಿಂಗ್ ಥರ್ಸ್ಟಿ. ಈ ಸಾ ಎ ಪಿಕ್ಚರ್ ಆಫ್ ವಾಟರ್ ವಿತ್ ಎ ಲಾಂಗ್ ಆ್ಯಂಡ್ ನ್ಯಾರೋ ನೆಕ್ ಇಂಟು ವಿಚ್ ಹಿಸ್ ಬೀಕ್ ಕುಡ್ ನಾಟ್ ರೀಚ್. ದ ಕ್ರೌ ಥಾಟ್ ಆಫ್ ಎ ಬ್ರಿಲಿಯಂಟ್ ಐಡಿಯಾ ಟು ಗೆಟ್ ಟು ದ ವಾಟರ್. ಈ ಪಿಕ್ಡ್ ಎ ಫ್ಯೂ ಸ್ಮಾಲ್ ಪೆಬಲ್ಸ್ ಲೈಯಿಂಗ್ ಅರೌಂಡ್ and dropped them into the pitcher one by one till the level of the water rose. Then he simply dipped his head inside the pitcher and quenched his thirst. Moral of the story, when you are in a difficult situation, use your head and come up with innovative ideas to solve the problem. Innovative idea ಅಂತಂದರೆ ಹೊಸ ಆಲೋಚನೆಗಳು ಅಂತ. ಓಕೆ, ಇನೋವೇಟಿವ್ ಅಂತಂದರೆ ಹೊಸದಾಗಿ ಥಿಂಕ್ ಮಾಡುವಂಥದ್ದು, ಹೊಸ ಆಲೋಚನೆಗಳು. ಐಡಿಯಾಸ್ ಅಂದರೆ ಆಲೋಚನೆಗಳು, ಹೊಸ ಆಲೋಚನೆಗಳು ಅಂತ. ಓಕೆ, ಸೊ ಈಗ ಅರ್ಥ ಆಯ್ತಾ ನಿಮಗೆ? ನೋಡಿ, ಒಂದು ಬೇಸಿಗೆ ದಿನ ಒಂದು ಕಾಗೆಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ಓಕೆನಾ? ಥರ್ಸ್ಟಿ ಅಂದರೆ ಬಾಯಾರಿಕೆ. ಅದೇನು ಮಾಡುತ್ತೆ, ಒಂದು ಪಿಕ್ಚರನ್ನು ನೋಡುತ್ತೆ. ಪಿಕ್ಚರ್ ಅಂದರೆ ಮಾಮೂಲಿ ಮೂವಿಯಲ್ಲ, ಕೊಡ ಮತ್ತು ಗಡಿಗೆ, ನೀರು ತುಂಬಿದಂಥ ಒಂದು ಕೊಡ ಗಡಿಗೆಯನ್ನು ನೋಡುತ್ತೆ. ಬಟ್ ಅದೇನಾಗುತ್ತೆ ಅಂತ ಹೇಳಿದ್ರೆ, ಅದು ಈ ಸಾ ಎ ಪಿಕ್ಚರ್ ಆಫ್ ವಾಟರ್ ವಿತ್ ಎ ಲಾಂಗ್ ಆ್ಯಂಡ್ ನ್ಯಾರೋ ನೆಕ್. ತನ್ನ ಉದ್ದನೆಯ ಕತ್ತು ಮತ್ತು ತನ್ನ ಉದ್ದನೆಯ ಕತ್ತಿನ ಸಹಾಯದಿಂದ ಒಂದು ನೀರು ತುಂಬಿರುವಂಥ ಒಂದು ಕೊಡ ಅಥವಾ ಗಿಡಿಗೆಯನ್ನು ಕಾಗೆ ಒಂದು ಬೇಸಿಗೆಯ ದಿನ ನೋಡುತ್ತೆ. ಒಂದು ಬೇಸಿಗೆಯ ದಿನ ಅದಕ್ಕೆ ಕಾಗೆಗೆ ಬಾಯಾರ್ಬಿಟ್ಟಿರುತ್ತೆ. ತನ್ನ ಒಂದು ಉದ್ದವಾದ ಕತ್ತಿನ ಸಹಾಯದಿಂದ ಒಂದು ನೀರು ತುಂಬಿರುವಂಥ ಕೊಡ ಅಥವಾ ಗಡಿಗೆಯನ್ನು ಅದು ನೋಡುತ್ತೆ. ಬಟ್ ಆ ಒಂದು ಕೊಡದ ಒಳಗಡೆ ಅದರ ಒಂದು ತಲೆ ರೀಚ್ ಆಗೋದಿಲ್ಲ ಸ್ನೇಹಿತರೆ, ಹೋಗೋದಿಲ್ಲ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ನೀರು ತುಂಬ ಕೆಳಗಡೆ ಇರುತ್ತೆ. ಸೊ ಕಾಗೆ ಏನು ಮಾಡುತ್ತೆ, ಯೋಚನೆ ಮಾಡಿ ಸೊ ಸುತ್ತಮುತ್ತ ಇರುವಂಥ ಸಣ್ಣ ಪುಟ್ಟ ಕಲ್ಲುಗಳನ್ನು ಆ ಒಂದು ಗಡಿಗೆ ಒಳಗಡೆ, ಆ ಕೊಡದೊಳಗಡೆ ಹಾಕಿ ನೀರನ್ನು ರೈಸ್ ಆಗೋ ರೀತಿ ಮಾಡುತ್ತೆ. ಯಾವಾಗ ನೀರು ಮೇಲ್ಗಡೆ ಬರುತ್ತೆ, ನಂತರ ತನ್ನ ತಲೆಯನ್ನು ಹಾಕಿ ಕಾಗೆ ನೀರನ್ನು ಕುಡ್ಕೊಂಡು ಸೊ ತನ್ನ ದಾಹವನ್ನು, ಬಾಯಾರಿಕೆಯನ್ನು ತಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಕಥೆಯ ನೀತಿ ಏನು ಅಂತ ಹೇಳಿದ್ರೆ, ನಾವು ಡಿಫಿಕಲ್ಟ್ ಸಿಚುವೇಷನಲ್ಲಿದ್ದಾಗ ನಮ್ಮ ಒಂದು ಹೊಸ ಆಲೋಚನೆಗಳನ್ನು ಉಪಯೋಗಿಸ್ಕೊಂಡು ನಾವು ಆ ಒಂದು ಡಿಫಿಕಲ್ಟ್ ಸಿಚುವೇಷನಿಂದ ಆಚೆ ಬರಬೇಕು ಅನ್ನುವಂಥ ಒಂದು ನೀತಿಯನ್ನು ಈ ಒಂದು ಕತೆ ಹೇಳ್ತಾ ಇದೆ. ಸೊ ಕನ್ನಡದಲ್ಲಿ ನೋಡೋದಾದರೆ ಕಾಗೆ ಮತ್ತು ಹೂಜಿ ಅಂತ. ಓಕೆನಾ? ಸೊ ಬೇಸಿಗೆಯ ಒಂದು ದಿನದಲ್ಲಿ ಕಾಗೆಗೆ ಬಾಯಾರಿಕೆ ಆಗುತ್ತಿತ್ತು. ಅದು ಉದ್ದವಾದ ಮತ್ತು ಕಿರಿದಾದ ಕುತ್ತಿಗೆಯೊಂದಿಗೆ ನೀರಿನ ಹೂಜಿಯನ್ನು ನೋಡಿತು. ಅದರಲ್ಲಿ ಅದರ ಕೊಕ್ಕು ತಲುಪಲು ಸಾಧ್ಯವಾಗಲಿಲ್ಲ. ಕಾಗೆ ನೀರನ್ನು ಮೇಲೆ ತರಲು ಒಂದು ಅದ್ಭುತ ಉಪಾಯವನ್ನು ಯೋಚಿಸಿತು. ಅದು ಸುತ್ತಲೂ ಬಿದ್ದಿದ್ದ ಕೆಲವು ಸಣ್ಣ ಉಂಡೆಗಳನ್ನು ಆರಿಸಿ ನೀರಿನ ಮಟ್ಟ ಏರುವವರೆಗೆ ಅವುಗಳನ್ನು ಒಂದೊಂದಾಗಿ ಹೂಜಿಗೆ ಹಾಕತೊಡಗಿತು. ನಂತರ ಅದು ತನ್ನ ತಲೆಯನ್ನು ಹೂಜಿಯೊಳಗೆ ಮುಳುಗಿಸಿ ತನ್ನ ಬಾಯಾರಿಕೆಯನ್ನು ತಣಿಸಿಕೊಂಡಿತು. ಕಥೆಯ ನೀತಿ: ನೀವು ಕಠಿಣ ಪರಿಸ್ಥಿತಿಯಲ್ಲಿರುವಾಗ ನಿಮ್ಮ ಬುದ್ಧಿಯನ್ನು ಬಳಸಿ ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಹೊಸ ಆಲೋಚನೆಗಳೊಂದಿಗೆ ಯೋಚಿಸಬೇಕು. ನೋಡಿ, ಈ ಪ್ಯಾರನ್ನು ಓದಿ, ಇಂಗ್ಲೀಷಲ್ಲಿ, ಕನ್ನಡದಲ್ಲೂ ಓದಿ, ನಿಮಗೆ ಅನೇಕ ಅರ್ಥಗಳು ಗೊತ್ತಾಗುತ್ತೆ. ಥರ್ಸ್ಟಿ ಅಂದರೆ ಬಾಯಾರಿಕೆ, ಬೀಕ್ ಅಂತಂದರೆ ಕೊಕ್ಕು, ಓಕೆನಾ? ನೆಕ್ಸ್ಟು ಪೆಬಲ್ಸ್ ಅಂತಂದರೆ ಕಲ್ಲು ಉಂಡೆಗಳು, ಓಕೆನಾ? ನೆಕ್ಸ್ಟು ಕ್ವೆಂಚಿಡ್ ಅಂತಂದರೆ ನಿವಾರಿಸಿಕೊಳ್ಳೋದು, ತಣಿಸಿಕೊಳ್ಳುವಂಥದ್ದು. ಇನೋವೇಟಿವ್ ಅಂತಂದರೆ ಹೊಸ ಆಲೋಚನೆಗಳು, ಇನೋವೇಟಿವ್ ಐಡಿಯಾಸ್ ಅಂದರೆ ಹೊಸ ಆಲೋಚನೆಗಳು. ಸೊ ಇಲ್ಲಿ ನೀವು ಕಮ್ಮಿ ಅಂದರೂ 4-5 ಹೊಸ ಪದಗಳನ್ನು ಕಲ್ತಿದ್ದೀರಾ ಇವಾಗ. ಜೊತೆಗೆ ಸೆಂಟೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ಇಂಗ್ಲೀಷ್ ಸೆಂಟೆನ್ಸ್ ಅಂತ
ಗೊತ್ತಾಗ್ತಿದೆ. ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಜೋರಾಗಿ ಒಂದ್ಸರಿ ಇಂಗ್ಲೀಷಲ್ಲಿ ಓದಿ, ಜೋರಾಗಿ ಒಂದ್ಸರಿ ಕನ್ನಡದಲ್ಲಿ ಓದಿ, ಪದಗಳ ಅರ್ಥಗಳನ್ನು ತಿಳ್ಕೊಳ್ಳಿ. ನಿಮಗೆ ಸಿನಾನಿಮ್ಸ್ ಮತ್ತು ಅನಾನಿಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೆಂಟೆನ್ಸ್ ಹೆಂಗೆ ಫಾರ್ಮೇಷನ್ ಮಾಡಿದ್ದಾರೆ, ಓಕೆನಾ, ಸೊ ಅದೆಲ್ಲ ಗೊತ್ತಾಗುತ್ತೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದರೆ ನೋಡಿ, ಆನ್ ಎ ಹಾಟ್ ಡೇ ಎ ಕ್ರೌ ವಾಸ್ ಫೀಲಿಂಗ್ ಥರ್ಸ್ಟಿ, ಈ ಸಾಯಿ ಎ ಪಿಕ್ಚರ್ ಆಫ್ ವಾಟರ್ ವಿತ್ ಎ ಲಾಂಗ್ ಆ್ಯಂಡ್ ನ್ಯಾರೋ ನೆಕ್ ಡ್ಯಾಶ್ ವಿಚ್ ಇಸ್ ಬಿಗ್ ಕುಡ್ ನಾಟ್ ರೀಚ್ ಅಂತ ಕೊಟ್ಟಿರ್ತಾರೆ. ಡ್ಯಾಶಲ್ಲಿ ಇಂಟು ಬರಬೇಕು ಅವಾಗ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದನ್ನು ನೀವು ಓದಿದರೆ ಈ ಥರ ಸೆಂಟೆನ್ಸ್ ಯಾವುದೇ ಕೊಟ್ಟಿರಲಿ, ಓಕೆನಾ, ಸೊ ನೀವು ಇಂಟು ಅಂತ ಕರೆಕ್ಟಾಗಿ ಟಿಕ್ ಮಾಡ್ತೀರಾ ಅಲ್ಲಿ. ಸೊ ಹಾಗಾಗಿ ಜೋರಾಗಿ ಬಾಯಿ ಬಿಟ್ಟು ಓದ್ಕೊಳ್ಳಿ. ಇದನ್ನು ಓದ್ಕೊಂಡು ನಂತರ ಅದನ್ನು ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಬರೆದು ಅರ್ಥವನ್ನು ತಿಳ್ಕೊಳ್ಳಿ, ಪದಗಳ ಅರ್ಥವನ್ನು ಬರೆದಿಟ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಒಂದು ಸ್ಮಾಲ್ ಸ್ಟೋರಿಯೊಂದಿಗೆ ನನ್ನ ಒಂದು ಇಂಗ್ಲೀಷ್ ಕ್ಲಾಸನ್ನು ಇವತ್ತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮತ್ತೆ ನಾಳೆ ವಿಡಿಯೋ 2 ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನನ್ನ ಕ್ಲಾಸ್ ನಿಮಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಸೊ ನೀವು ಲೈಕನ್ನು ಕೊಟ್ಟರೆ, ನನಗೆ ಸಪೋರ್ಟ್ ಮಾಡಿದ್ರೆ, ಕಮೆಂಟನ್ನು ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಸೊ ಮತ್ತಷ್ಟು ಕ್ಲಾಸ್ಗಳನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.